ಯೋಹಾನನ ಸುವಾರ್ತೆ 23ನೇ ವಚನದಿಂದ 23-24. ಆ ದಿನದಲ್ಲಿ ಎಲ್ಲರೂ ಒಟ್ಟಿಗೆ ಉಚ್ಚಾರ ಮಾಡಿ. ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ಯಾವ ದಿನದಲ್ಲಿ? ಯಾವ ದಿನದಲ್ಲಿ? किस दिन? अंत्य दिन की बात नहीं कर रहे. 20वें वचन में 20वां वचन. ಎಲ್ಲರ ಹತ್ರ ಬೈಬಲ್ ಇದೆ? ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಹೇಳ್ರಿ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವುದು, ನಿಮಗೆ ದುಃಖವಾಗುವುದು, ಆದರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಒಬ್ಬ ಸ್ತ್ರೀ ಹೆರುವಾಗ ತನ್ನ ಬೇರೆ ಕಾಲ ಬಂದೆಂದು ಆಕೆಗೆ ದುಃಖವಾಗುತ್ತದೆ, ಆದರೆ ಕೂಸಲು ಹೆತ್ತ ಮೇಲೆ ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಿದನೆಂಬ ಆನಂದದಿಂದ ಆ ಬೇರೆಯನ್ನು ನೆನೆಸುವುದಿಲ್ಲ. ಹಾಗೆ ನಿಮಗೂ ಈಗ ದುಃಖವಿದ್ದರು ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವು ಯಾರು ನಿಮ್ಮಿಂದ ತೆಗೆಯುವುದಿಲ್ಲ. ಆ ದಿನದಲ್ಲಿ ಯೇಸು ಸ್ವಾಮಿ ಸತ್ತು ಸಮಾಧಿಯಿಂದ ಎದ್ದು ಬಂದು ತನ್ನ ಶಿಷ್ಯರು ಹೋದವಾರ ಬಂದಿದ್ದ ಲಾಸ್ಟ್ ಸಂಡೇ ಸ್ವಾಮಿ ಬಂದಿದ್ದ. ಇಲ್ಲಿ ಎಷ್ಟು ಜನ ನೋಡಿದ್ರಿ? ಮರಣವನ್ನು ಜಯಿಸಿ ಬಂದಿದ್ದಾರೆ. ಆ ಯೇಸು ಸ್ವಾಮಿ ನಮ್ಮ ಜೊತೆಗಿದ್ದಾರೆ. ಆ ದಿನದಲ್ಲಿ ಯಾವಾಗ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇಟ್ಕೊಳ್ತಾನೆ, ಎಲ್ಲಿ ಇಬ್ಬರು ಒಂದು ಮೂರು ನನ್ನ ಹೆಸರಿನಲ್ಲಿ ಕೂಡಿ ಬಂದಿದ್ದಾರೆ, ಅವ್ರ ಮಧ್ಯದಲ್ಲಿ ನಾನಿದ್ದೇನೆ. ಯೇಸು ಸ್ವಾಮಿ ಇದ್ದಾನೆ ಇಲ್ಲಿ. ಯೇಸು ಸ್ವಾಮಿ ಹೆಸರಲ್ಲಿ ಕೂಡ ಬಂದೇವು ನಾವು. ಯೇಸು ಸ್ವಾಮಿ ಪಕ್ಕ ಇದ್ದಾನ. ವಾಗ್ದಾನ ಮಾಡಿದಂತ ನಂಬಿಕಸ್ತ ದೇವರು. ಆಮೇಲೆ ಇದ್ದಾನೆ. ಈಗ ಅವ್ ಏನ್ ಮಾಡ್ಬೇಕು? ಏನ್ ಮಾಡೋದು? ನಾನು 23 ಯೋಚನೆ. ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡೋದಿಲ್ಲ. ಯೇಸು ಸ್ವಾಮಿ ಏನು ಪ್ರಶ್ನೆ ಮಾಡೋದಿಲ್ಲ ನಾವು ಇವತ್ತು. ಮುಂದೆ ನೋಡಿ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ನೀವು ಇದುವರೆಗೆ ನನ್ನ ಹೆಸರಿನಲ್ಲಿ ಯಾವುದೊಂದನ್ನು ಬೇಡಿಕೊಂಡಿಲ್ಲ. ಹೋದವಾರ ಹೇಳಿದ್ರು ಕೂಡ ಬೇಡಿಕೊಂಡಿಲ್ಲ. ಹೋದವಾರ ಬೇಡಿ ಅಂತ ಹೇಳಿದ್ರು ಕೂಡ ಬೇಡಿಕೊಂಡಿಲ್ಲ. ಮುಂದೆ ಬೇಡಿಕೊಳ್ಳಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಸಾಲ ಬಿಡುಗಡೆ ಬೇಕಾ? ಸಾಲ ಬಿಡುಗಡೆ ಬೇಕಾ? ಯಾವಾಗ ಬಿಡುಗಡೆ ಆಗ್ತದೆ? ಯಾವಾಗ ಬಿಡುಗಡೆ ಆಗ್ತದೆ? ಬೇಡಿಕೊಂಡ್ರೆ ಬಿಡುಗಡೆ ಆಗ್ತದೆ. ಬೇಗ 10 ಲಕ್ಷ ಸಾಲ ದೇವರು 1 ಕೋಟಿ ದೊಡ್ಡ ಮನುಷ್ಯರಿಗೆ ದೊಡ್ಡ. ಮನುಷ್ಯರಿಗೆ 1 ಲಕ್ಷ ಕೊಡೋದು ದೊಡ್ಡ. ದೇವರಿಗೆ ಏನ್ ಹೇಳಾಗ್ತಾನೆ? ನೀವು ಬೇಡಿಕೊಂಡಿಲ್ಲ, ಇದ್ದವರಿಗೆ ಬೇಡ್ಕೊಂಡ್ರಿ. ದೇವರು ಮಾತಾಡ್ತಾರೆ, ವಚನದ ಮೂಲಕ ಮಾತಾಡ್ತಾ ಇದ್ದಾರೆ. ಯಾವ ಲಕ್ಷ ಕೇಳ್ತಾ ಇದ್ರ ನಿದ್ದೆ ಬರ್ತಾ ಇರ್ತೀವಿ. अगर तुमको नींद आ रही है तुम खड़े हो जाओ. ಇವತ್ತಿನ ವಚನಗಳನ್ನ ಸೈತಾನಿಗೆ ಕರೆಗೆ ಕೊಡಬೇಡಿ. ಎಲ್ಲಿ ಇವತ್ತಿಗೆ ಪ್ರಾರ್ಥನೆ ಮಾಡ್ತೀವಿ ನಾವು,
ದೇವರ ಪ್ರಸನ್ನತೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಿಮ್ಮ ಸಾಲಗಳು ಹರಿಬಿಡುತ್ತವೆ. ನಾನು ಚಾಲೆಂಜ್ करते जिसको भी कर्जा है और जिसको भी कर्जा नहीं है सब मांगो. ಸಾಲ ಇದ್ದವರು ಮಾತ್ರ ಬೇಡ ಅಂತ ಹೇಳಿದಾಗ ದೇವರು ಏನ್ ಹೇಳ್ತಾ ಇದ್ದಾನೆ? ಯಾರು ಹೇಳ್ತಾ ಇದ್ದಾನೆ? ಯಾವಾಗ ನಿಮ್ಮ ಸಂತೋಷ ಪರಿಪೂರ್ಣ ಆಗ್ತದೆ, ಯಾವಾಗ ಯೇಸು ಸ್ವಾಮಿ ನಿಮ್ಮ ಮಧ್ಯದಲ್ಲಿ ಗ್ರಹಿಸ್ತಾ ಇಲ್ಲ ಅಂದ್ರೆ ಇಲ್ಲಿ ನಿರ್ಬಂಧ. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದ ಬಗ್ಗೆ 18ನೇ ವಚನ 18ನೇ ವಚನ ಯಾರು ಓದ್ಲಿಕ್ಕೆ ಬರುದಿಲ್ಲ ಕೇಳ್ಬೋದಲ್ಲ, ಯಾರಿಗೆ ಓದ್ಲಿಕ್ಕೆ ಬರುದಿಲ್ಲ ಅವ್ರು ಕೇಳ್ಬೋದು. ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ, ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಓದ್ತೀರ ನಮ್ಮ ಜೊತೆಗೆ. ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರೋ, ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯದಲ್ಲಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿದ್ದಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ. ನನ್ನ ಪ್ರಸನ್ನತೆಯಲ್ಲಿ ನೀವೇನೇನು ಬೆಳೆದುಕೊಳ್ತೇನೆ ಪರಲೋಕದ ತಂದೆ ಅದನ್ನು ನಿಮಗೆ ದಯಪಾಲಿಸ್ತಾನೆ. ಆಮೇಲೆ ಯೇಸು ಸ್ವಾಮಿ ಯೇಸು ಸ್ವಾಮಿ ಇಲ್ಲಿದ್ದಾಗ ಬೇಡಿಕೊಳ್ಳುವುದರಿಂದ ವಚನ ಸತ್ಯ. ಭೂಲೋಕದಲ್ಲಿ ಏನ್ ಕಟ್ತೇವೆ ಪರಲೋಕ ಕಟ್ಟಬೇಕು. ನಾವು ಪರಲೋಕ ಹೋಗ್ತೀವ, ನಾವು ಏನ್ ಬಿಸ್ತೇವೆ ಪರಲೋಕದಲ್ಲಿ ಬೀಸಲ್ಪಡ್ತೇವೆ. समझ रहे वचन को समझ. यहाँ जो भी हम मानते हैं उसको स्वर्ग में माना जाता है. इसका मतलब है स्वर्ग हमारे पीछे है. The heaven is supporting us. हम जो भी पृथ्वी पर करते हैं स्वर्ग में होता है. यहाँ जो पृथ्वी पे जो लोग इंसान एक जुड़कर एक मन से मांगते हैं वो स्वर्ग से निकल आएगा. कोरियन ಎಷ್ಟು ಸಮಯ ಬೇಕು ಪರಲೋಕದಿಂದ ನಿಮಗೆ ಒದಗಿಸಲಿಕ್ಕೆ ದೇವರು ಎಷ್ಟು ಸಮಯ ಬೇಕು? ಅಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇದೆಯಾ? ಪರಲೋಕದಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇದೆಯಾ? ಭೂಮಿಯಲ್ಲಿರುವ ಸಮಸ್ತವೂ ನನ್ನ ಹೇಳಿದಾನೆ ಈಶ್ವರ. ನೋಡಿದ್ದೀರಾ? ಭೂಮಿಯು ಅದರಲ್ಲಿರುವ ಸಮಸ್ತವೂ ನನ್ನ. ನೀವು ಕೇಳಿದ್ರೆ ನಿಮ್ ಕೊಡ್ತೀನಿ. ಆಮೇಲೆ ನೀವು ಇದುವರೆಗೆ ಬೆಳೆದುಕೊಳ್ಳಿಲ್ಲ, ನೀವು ನಿಮ್ಗೆ ಸಿಗಲಿಲ್ಲ, ಹೇಗೆ ಬೆಳ್ಕೋಬೇಕು? ದೇವರ ಪ್ರಸನ್ನತೆ. ಅದಕ್ಕೆ ಹೇಳ್ತಾ ಇದ್ದಾನೆ 20 ವಚನ ಹೇಳ್ತಾನೆ. 20 ವಚನ ಹೇಳ್ತಾನೆ. ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ जहां 2 या 3 इकट्ठे होते हैं उनके बीच में मैं ನಿಮ್ಮ ಮಧ್ಯೆ ಇದ್ದಾನೆ ಈಶ್ವರ. इस सर्वेश्वर सही दिया. इज इट द राइट सिचुएशन? जैसा वचन में लिखा है ऐसा ही है. जहां 2 या 3 मेरे नाम पर इकट्ठा हुए हैं वहां मैं हूं. यीशु स्वामी ಇದೀರಾ ದೇವರೇ? ಸ್ವಾಮಿ ಇದ್ದಾನೆ ಇಲ್ಲಿ. ಎಷ್ಟು ಜನ ನಂಬ್ತೀರಿ? कितने लोग विश्वास करते? ಬೇಗ ನಿಮ್ ಸಾಲಗಳು ಬಿಟ್ಟು ಹೋಗ್ಬೇಕಾ? ನಿಮಗೆ ಐಶ್ವರ್ಯವಂತರಾಗಿ ಜೀವಿಸಲಿಕ್ಕೆ ಮನಸ್ಸುಂಟ?
छोटा सा श्लोक प्रतिनित्य प्राप्त। कंडीशन क्या है? हमारे बीच में प्रभु ನಮ್ಮ ಮಧ್ಯದಲ್ಲಿ ಯಾರಿದ್ದಾರೆ? ದೇವರ ಆತ್ಮನ ಪ್ರಸನ್ನತೆ ಇಲ್ಲದೆ ಪವಿತ್ರ ಆತ್ಮನನ್ನು ಕೊಡ್ತಾರೆ. ಪವಿತ್ರ ಆತ್ಮನ ಆ ಕರ್ತರು ದೇವರ ಯೇಸು ಸ್ವಾಮಿನೇ ಪವಿತ್ರ ಆತ್ಮ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಸ್ವಲ್ಪ ಜನರು ಒಳಗಡೆ ಇದ್ದಾರೆ, ಸ್ವಲ್ಪ ಜನರ ಒಳಗಡೆ ಇದ್ದಾರೆ. ಗ್ರಹಿಸ್ತಾ ಇದ್ದಾರೆ? ಬೇಡ್ಕೊಳ್ಳಿ, ಬೇಡಿದ್ರೆ ತೀರ್ಮಾನ ಮಾಡಿದ್ರೆ ಕ್ಯಾ ಮಾಂಗना कोई सिद्ध करके ಏನು ನೀವು ತೀರ್ಮಾನ ಮಾಡಿ ಏನ್ ಬೇಕು ಏನು बनाडबाजी क्या ಗೊತ್ತಾಗುತ್ತಲ್ಲ ಬೇಡ ಮನುಷ್ಯನ ಕೈಯಿಂದ ಆಗದೇ ಇರುತ್ತೆ. ಮನುಷ್ಯನಿಗೆ ಅಸಾಧ್ಯವಾದದನ್ನ ದೇವರನ್ನ ಕೇಳು. ಯಾಕಂದ್ರೆ ಆತನು ಅದ್ಭುತ ಸ್ವರೂಪ, ಆತನು ಅದ್ಭುತ ಸ್ವರೂಪ. ಅವನಿಗೆ ತಕ್ಕಂತೆ ಕೇಳು. ದೇವರಿಗೆ ನಾವು ಕೇಳ್ಬೋದಾ? ಲಾವಕ್ಕಿಯನ್ನು ತಂದಾಕಿದ ದೇವರು. ಹಳೆ ಒಡಂಬಡಿಕೆಯಲ್ಲಿ ಓದಿದೆ, ಲಾವಕ್ಕಿಯನ್ನು ಹೇಗೆ ತಂದಾಕಿದ? ಇಸ್ರಾಯೇಲ್ ಕೇಳಿದರು. ಇಸ್ರಾಯೇಲ್ ಗುಣಗೊಂಡಿದ್ರು, ದೇವರ ಹತ್ರ ಬೇಡಿದ್ರು. ಏನು? ಮೀನು, ಮಾಂಸ, ಕೊತ್ತಂಬರಿ ಕಾಳು ತಿರುಗಿ ಸಾಕಾಯ್ತು, ಮನ್ನ ತಿರುಗಿ ಸಾಕಾಯ್ತು. ಒಕ್ಕಟ್ಟೆ ಮನ್ನ ಕೊಡ್ತಿದ್ವು. ಐಗುಪ್ತ ದೇಶದಲ್ಲಿ ಬಿಟ್ಟು ಸಿಗ್ತಿತ್ತು ಮೀನು ಮಾಂಸ ಬಿಟ್ಟಿಗೆ ಸಿಗ್ತಿತ್ತು ಅಂತ ಕೇಳಿದ್ವಿ. ಓದುವ ಏನ್ ಬೇಡಬಾರ್ದು ಅಂತ ಯಾರು ಹೇಳ್ತೀರಿ? ನಂಬರ್ಸ್ 11ನೇ ಅಧ್ಯಾಯ 11ನೇ ವಚನ 11ನೇ ಅಧ್ಯಾಯ ಕೇಳವಾದ ಅರಣ್ಯಕಾಂಡ गिनती गणना नंबर्स, इंग्लिश में नंबर्स, अरण्यकांड गिनती शुरू करो. तुम्हारे अच्छे दिन आज से शुरू होते. ಇವತ್ತಿನ ದಿನ ನಿಮ್ಮ ಒಳ್ಳೆ ದಿನಗಳು ಶುರು ಆಗ್ತವೆ. ಇಸ್ರಾಯೇಲರು ತಮಗೆ ದುರವಸ್ಥೆ ಪ್ರಾಪ್ತವಾಯಿತೆಂದು ಯೆಹೋವನಿಗೆ ಕೀಳಿಸುವಂತೆ ಗುಣಗುಟ್ಟುವರಾದರು. ಅದಕ್ಕೆ ಆತನು ಕೋಪಗೊಂಡು ಅವರ ಮಧ್ಯದಲ್ಲಿ ಬೆಂಕಿಯನ್ನುಂಟು ಮಾಡಿದ್ದರಿಂದ ಪಾಳೆಯದ ಕಡೆ ಭಾಗದಲ್ಲಿ ಇದ್ದವರು ಸುಟ್ಟು. ಆಗ ಜನರು ಮೋಶೆ ಬಳಿಗೆ ಬಂದು ಮಾಡಿಟ್ಟರು. ಮೋಶೆ ಅವರಿಗೋಸ್ಕರ ಯೆಹೋವನಿಗೆ ಪ್ರಾರ್ಥಿಸಿದಾಗೆ ಆ ಬೆಂಕಿ ಆರಿತು. ಯೆಹೋವನು ಉಂಟು ಮಾಡಿದ ಬೆಂಕಿ ಅವರ ಮಧ್ಯದಲ್ಲಿ ಉಳಿದದ್ದರಿಂದ ಆ ಸ್ಥಳಕ್ಕೆ ತಬೇರ್ ಎಂಬ ಹೆಸರಾಯಿತು. ಅವರ ಮಧ್ಯದಲ್ಲಿದ್ದ ಇತರ ಜನರು ಮಾಂಸವನ್ನು ಆಶಿಸಿದರು. ಏನ್ ಆಸೆ ಮಾಡಿದ್ರು? ಗಲತ್ ಮಾಡ್ಬೇಕ? ಏನ್ ಮಾಡ್ಬೇಕು? ಬಟಾಟೆ ಬಾಜಿ ಕೇಳಬೇಕು. ಬಟಾಟೆ ಬಾಜಿಗೆ ಬೇಕಾದಂತ ಎಲ್ಲ ಅವಶ್ಯಕತೆಗಳನ್ನು ನೀಗಿಸುವಂತ ಹಣವನ್ನೇ ಕೇಳಿ, ಆಮೇಲೆ ನೀವು ಬೇಗ ಬೇಕಾಗಿ ಮಾಡಬೇಕು. बोलो क्या मांग रहे थे? मांस. ಇಸ್ರಾಯೇಲರು ಕೂಡ ತಿರುಗಿ ಹತ್ತುಕೊಂಡು ಮಾಂಸವನ್ನು ಹೇಗೆ ಲಭಿಸಿತು? ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸೌತೆಕಾಯಿ, ಕರ್ಬೂಜು, ಉಳ್ಳಿಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರ್ತಾವಲ್ಲ. ದೇವರ ಬಿಟ್ಟಿದ್ದು ಸಹ 40 ವರ್ಷ ಬಿಟ್ಟಿದ್ದಿಂದ ಇವ್ರು ದುಡಿಲಿಲ್ಲ, ಕಷ್ಟಪಡಲಿಲ್ಲ. ಅದೇ ಯೇಸು ಸ್ವಾಮಿ ಅಲ್ವಾ? ಯೆಹೋವ ದೇವರೇ ಯೇಸು ಸ್ವಾಮಿ ಅಲ್ವಾ?
40 ವರ್ಷವರೆಗೆ ಬಿಟ್ಟು ತಿನ್ಸಿದ್ರು ಕೂಡ ಉಲ್ಟಾ ಸುಳ್ಳು ಮಾತಾಡ್ತಾ ಇದ್ದಾರೆ. ಐಗುಪ್ತದಲ್ಲಿ ನಮಗೆ ಬಿಟ್ಟು ಸಿಕ್ಕಿಲ್ಲ. ಐಗುಪ್ತ ದೇಶದಲ್ಲಿ ಏನ್ ಮಾಡ್ತಾ ಇದ್ರು? ಕಡು ಬಿಸಿಲಲ್ಲಿ, ತೀಕ್ಷ್ಣವಾದ ಬಿಸಿಲಲ್ಲಿ ಇಟ್ಟಿಗೆಗಳನ್ನು ತುಳಿತಾರೆ. ಹೊಟ್ಟಿಗೆ ಹಸುವಿಲ್ಲ, ಹಸುವಾದ್ರೂ ಅವ್ರಿಗೆ ಆಹಾರ ಕೊಡ್ತಾ ಇಲ್ಲ. ನೀರು ಕೇಳಿದ್ರು ಸತ್ತು ಬಜೆತಿದ್ರು. ಮೈ ಮೇಲೆ ಬಿದ್ದಂತೆ ಕುಡಿಬೇಕಾಗಿ ಕಿತನ ಜೂಟು ಸುಳ್ಳಾಡ್ತಾ ಇದೆ, ಚಾಟಿಯಿಂದ ಹೊರಡ್ತಾ ಇದೆ, ಮಾರೈತು ಕಠಿಣವಾಗಿ ದುಡಿಸ್ಕೊತಾ ಇದೆ. ಸಿಗ್ತಾನೆ ಇಲ್ಲೇ ಆದರೂ ನಮ್ಮ ಜೀವ ಬತ್ತಿ ಹೋಯಿತು. ಐಗುಪ್ತದಿಂದ ಚೆನ್ನಾಗಿದ್ರು, ಆಕ್ಚುಲಿ ಎಲ್ಲ ಬರ್ತಿದ್ರು ಬಿಸಿಲಿಗೆ. ಇಲ್ಲಿ ಆದರೂ ನಮ್ಮ ಜೀವ ಬತ್ತಿ ಹೋಯ್ತು. ಈ ಮಣ್ಣನ್ನೇ ಹೊರತು ನಮ್ಗೆ ಇನ್ನೇನು ಸಿಗಲಿಲ್ಲ ಅಂತ ಪಡುತ್ತಿದ್ದವು. ಆ ಮಣ್ಣು ನಾವು ಕೊತ್ತಂಬರಿ ಕಾಳಿ ಬದಲು ಧೂಪದಂತೆ ಕಾಣಿಸಿತು. ಜನರು ತಿರುಗಾಡುತ್ತಾ ಅದನ್ನು ಕೂಡಿಸಿಕೊಂಡು ಬೀಸುವ ಕಲ್ಲುಗಳಿಂದ ಬೀಸಿ, ಇಲ್ಲವೇ ಒರಳಲ್ಲಿ ಕೊಟ್ಟಿ ಪಾತ್ರೆಗಳಲ್ಲಿ ಬೇಯಿಸಿ ರೊಟ್ಟಿಗಳನ್ನು ಮಾಡಿಕೊಂಡರು. ಅದರ ರುಚಿ ಎಣ್ಣೆ ಬೆರೆಸಿ ಮಾಡಿದ ಭಕ್ಷ್ಯಗಳಿರ್ತಿತ್ತು. ರಾತ್ರಿ ಕಾಲದಲ್ಲಿ ಮಂಜು ಪಾಳ್ಯದಲ್ಲಿ ಬೀಳುತ್ತಿದ್ದಾಗ ಅದರೊಂದಿಗೆ ಮಣ್ಣು ಬೀಳುತ್ತಿತ್ತು. ಎಲ್ಲಾ ಕುಟುಂಬದವರು ತಮ್ಮ ತಮ್ಮ ದೇವರ ಬಾಗಿಲುಗಳನ್ನು ನಿಂತು ಅಳುತ್ತಿರಲಾಗಿ ಆ ಶಬ್ದವು ಮೋಶೆಗೆ ಕೇಳಿಸಿತು. ಆಗ ಯೆಹೋವನು ಬಹಳ ಕೋಪಗೊಂಡು ಮೋಶೆಗೆ ಬೇಸರವಾಯಿತು. ಆಗ ಮೋಶೆಯು ಯೆಹೋವನಿಗೆ, ಈ ಜನರನ್ನು ನಡೆಸಿಕೊಂಡು ಹೋಗುವ ಭಾರವನ್ನು ನನ್ನ ಮೇಲೆ ವಹಿಸಿ ನೀನು ಯಾಕೆ ನಿನ್ನ ದಾಸನಿಗೆ ಅಪಕಾರ ಮಾಡುತ್ತೀರಿ? ನಿನ್ನ ದಯೆಗೆ ನಾನು ಏಕೆ ಅಪಾತ್ರನಾದೆ? ನೀನು ನನ್ನನ್ನು ಕುಸ್ಸನ್ನು ಎತ್ತಿಕೊಂಡು ಹೋಗುವಂತೆ ಈ ಜನವನ್ನು ಉಡುಲಲ್ಲಿಟ್ಟುಕೊಂಡು ನಾನು ಅವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ಒಯ್ಯಿ ಎಂದು ಹೇಳುತ್ತೀಯಲ್ಲ, ನಾನು ಇವರಿಗೆ ಹೆತ್ತ ತಾಯಿಯು. ಇದಕ್ಕೆ ಮೋಶೆಗೂ ಈ ತರ ತಕಲಿಕ್ಕೂ वो परमेश्वर से बात करने लगा. ದೊಡ್ಡ ಜನಸು सब 40 ಲಕ್ಷ ಜನ, 40 ಲಕ್ಷ ಜನ, 30 से 40 लाख लोग हैं. उनको सब अकेला सामने ಗ್ರಹಿಸ್ತಾ ಇದ್ದೇನೆ. 13ನೇ ವಚನ, ಇವರು ನನ್ನ ಬಳಿಗೆ ಅಳುತ್ತಾ ಬಂದು ಮಾಂಸವನ್ನು ನಮಗೆ ತಿನ್ನಲಿಕ್ಕೆ ಕೊಡು ಎಂದು ಕೇಳಿಕೊಳ್ಳುತ್ತಾರಲ್ಲ. ಇವರು ನನ್ನ ಬಳಿಗೆ ಅಳುತ್ತಾ ಬಂದು ಮಾಂಸವನ್ನು ನಮಗೆ ತಿನ್ನಲಿಕ್ಕೆ ಕೊಡು ಎಂದು ಕೇಳಿಕೊಳ್ಳುತ್ತಾರಲ್ಲ. ಇಷ್ಟು ಜನಕ್ಕೆ ಬೇಕಾದ ಮಾಂಸವು ನನಗೆ ಎಲ್ಲಿಂದ ದೊರಕಿ? ಇಷ್ಟು ಜನರ ಭಾರವನ್ನು ನಾನೊಬ್ಬರೇ ಹೊರುವುದು ಅಸಾಧ್ಯ. ಅದು ನನ್ನ ಶಕ್ತಿಗೆ ಮೀರಿದ ಕೆಲಸ. ನೀನು ಹೀಗೆ ಮಾಡುವುದಕ್ಕಿಂತಲೂ ನನ್ನನ್ನು ಈಗಲೇ ಕೊಂದು ಹಾಕಿಬಿಟ್ಟರೆ ಉಪಕಾರ ನನಗಾಗುವುದು. ದುರವಸ್ಥೆಯಲ್ಲಿ ನಾನು ನೋಡಲಾರೆನ್ನುವುದು. ಆಗ ಯೆಹೋವನು ಮೋಶೆಗೆ ಹೇಳಿದನು, ಇಸ್ರಾಯೇಲರಲ್ಲಿ ಹಿರಿಯರನ್ನು ಅಧಿಪತಿಗಳನ್ನು ನೀನು ತಿಳಿದುಕೊಂಡು 70 ಮಂದಿಯನ್ನು ಕೂಡ ಕರೆಸಿ ದೇವದರ್ಶನದ ಗುಡಾರದ ಬಾಗಿಲಿಗೆ ಕರ್ತನು ಅಲ್ಲೇ ನಿನ್ನೊಡನೆ ನಿಲ್ಲಿಸಿಕೊ. ನಾನು ಅಲ್ಲಿಗೆ ಇಳಿದು ಬಂದು ನನ್ನ ಸಂಗಡ ಮಾತಾಡುವೆನು, ನಿನ್ನ ಸಂಗಡ ಮಾತಾಡುವೆನು. ಅದಲ್ಲದೆ ನಾನು ನಿನಗೆ ಅನುಗ್ರಹಿಸಿದ ಆತ್ಮೀಯ ವರಗಳಲ್ಲಿ ಕೆಲವೊಂದು ಅವರಿಗೆ ಪಾಲು ಕೊಡುವೆನು. ಆಗ ನೀನೊಬ್ಬನೇ ಈ ಜನರ ಭಾರವನ್ನು ವಹಿಸಬೇಕಾಗುವುದಿಲ್ಲ, ನಿನ್ನ ಜೊತೆಯಲ್ಲಿ ಇವರು ವಹಿಸು. ಆಮೇಲೆ ಮೋಶೆ ವಹಿಸುವಂತ ಭಾರ ಯಾರು ಹೊರಕೋತಾ ಇದ್ರು? ಆತನಲ್ಲಿರುವಂತಹ ಅಭಿಷೇಕ, ನಿನ್ನಲ್ಲಿರುವಂತ ಸ್ವಲ್ಪ ಅಭಿಷೇಕ 70 ಮಂದಿ ಕೊಡುತ್ತೆ. ಆಗೆಲ್ಲರೂ ಗ್ರಹಿಸ್ತಾ ಇದ್ದೀರಾ? ದೇವರು ನಿಮ್ಮನ್ನು ಅಭಿಷೇಕಿಸಿದಾಗ ನೀವು ಎಷ್ಟೋ ಜನರನ್ನ ಸಲ್ಲುವಂತ ಅಭಿಷೇಕ ನಿಮ್ಮ ಮೇಲೆ ಇರ್ತದೆ. ಆಮೇಲೆ ಗ್ರಹಿಸ್ತಾ ಇದ್ದೀರಾ? ದೇವರು ನಿಮ್ಮನ್ನು ಅಭಿಷೇಕಿಸಿದಾಗ 10 ಲಕ್ಷ ಜನ ದೊಡ್ಡದಲ್ಲ. ಮೋಶೆಗೆ ಅದೇ ಹೇಳ್ತಾರೆ, ನಿನ್ನಲ್ಲಿರುವಂತಹ ಅಭಿಷೇಕದಲ್ಲಿ ಹಂಚಿಕೊಡ್ತೀನಲ್ಲ, ಆಗ ನಿನ್ನ ಭಾರ ಕಡಿಮೆ ಆಗ್ತದೆ.
ನೀನು ಹೊರತಾ ಇರೋ ಮಗನೇ ದೇವರ ಆತ್ಮ ಹೊರತಾ ಇದ್ದ. ಮೋಶೆಗೆ ಗೊತ್ತಾಗಲಿಲ್ಲ. देवरू ನಿಮ್ಮನ್ನು ಸೇವೆಗೆ जब प्रभु तुमको सेवा के लिए बुलाता है, भीड़ देखकर घबराओ नहीं. ಸಭೆ ದೊಡ್ಡದಾದಾಗ 10,000 ಜನರಿಗೆ ಹೇಗೆ ಮಾಡೋದು, ಹೌ ಟು ಹ್ಯಾಂಡಲ್, ಯಾರು ಮಾಡ್ತಾರೆ? ದೇವರ ಆತ್ಮಗಳು, ದೇವದೂತರು. ಸಭೆ ಒಳಗಡೆ ದೇವದೂತರಿದ್ದಾರೆ. ನಿಮ್ಮಲ್ಲಿ ಯಾರಾದರೂ ದರ್ಶನ ನೋಡುವುದಾದ್ರೆ ಈಗ ನೋಡಿ. ಲಾಸ್ಟ್ ಸಂಡೇ ಆಗ್ತಿದೆ, ಮೈಕ್ आप इधर आ जाओ. और ಹೇಳಿಕೆ ನಾಚಪಟ್ಟು saw the vision ಲಾಸ್ಟ್ ಸಂಡೇ ಆದಂತ ಸಮಯದಲ್ಲಿ ಅವರು ದರ್ಶನಗಳನ್ನು ಹೆಸರು ಎಲ್ಲರಿಗೂ पवित्र उस ಹೆಸರು ಕೊಡಲ್ಪಟ್ಟಿದೆ. धन्यवाद. लास्ट संडेला जेव्हा पवित्र आत्म्याचं ते कार्य होत होतं, ते दर्शन देवाने दिलं की पूर्ण सराउंडिंग जसं स्वर्गामध्ये दिव्य पवित्र पवित्र देवाला रात्रंदिवस दिसतात. तरी पण जेवढा समय असतो तेवढा पवित्र पवित्र जल्लोष करत असतात. तो जल्लोष देवाने दाखवलेला आहे. प्रत्येकाने तो आत्मा असं वाहत होता नदीसारखा. तो भरपूर वाढवल्याने ते इतके खुश होते की ते तिचं वर्णन नाही करू शकत. इतक्या खुशीने हात धरवत आमच्यावरती प्रसन्नता उतरत होते. प्रभू सुद्धा हात पासून सगळ्यांच्याकडे प्रेमाची पाखर आमच्याकडे बघत होतो. म्हणजे छान दर्शन होते. त्याचं मी विवरण करू शकत नाही. त्याप्रमाणे दर्शन आम्ही बघितलं. धन्यवाद प्रभू. ದೇವರು ಪ್ರಸನ್ನವಾಗಿರ್ತಾರೆ. ಎಲ್ಲಿ ಯೇಸು ಸ್ವಾಮಿ ಇದ್ದಾನೆ ಅಲ್ಲಿ ದೇವರು. ಹೌದಾ? ದೇವದೂತರು ಯಾರು? ದೇವದೂತರು ಯಾರು? ಆತನ ಸೇವೆ, ನಮ್ಮ ಸೇವೆ, ನಮ್ಮ ಸೇವೆಗೋಸ್ಕರ ಕೂಡ ದೇವದೂತರು ಕೊಟ್ಟಿದ್ದಾರೆ. ಗೊತ್ತೈತೇನ್ರಿ? ಎಷ್ಟು ಜನ ಗೊತ್ತಿದೆ? ನಮ್ಗೆ ದೇವದೂತರು ಕೊಟ್ಟಿದ್ದಾರೆ ನಮ್ಮ ಸೇವೆ. ಎಷ್ಟು ಜನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ? ಹೌ ಮೆನಿ ಪೀಪಲ್ ಆರ್ ಯೂಸಿಂಗ್ ದೇವದೂತರ ಸಹಾಯವನ್ನು ಎಷ್ಟು ಜನ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ? 1 2 3 4 5 इधर देवर धर्म परमेश्वर के वचन में ये है, जिन्होंने तारण प्राप्त किया है उनकी सेवा के लिए परमेश्वर ने अपने दूतों को भेज दिया. ಪರಿಚಾರಕ ನಮ್ಮ ಸೇವೆ ಮಾಡುವ ದೇವದೂತರಿದ್ದಾರೆ. ಈಗಿದ್ದಾರೆ. ನಮ್ಮ ಸೇವೆ ಮಾಡುವ ದೇವದೂತರು ಇದ್ದಾರೆ. ಯೇಸು ಸ್ವಾಮಿನೇ ಇದ್ದಾನೆ. ದೇವದೂತರು ಕೂಡ ಇದ್ದಾರೆ. ನಾವು ಕೂಡ ಇದ್ದೇವೆ. ಇಬ್ಬರು ಮೂರಲ್ಲ 100 ಜನ ಇದ್ದೇವೆ. ನಂಗೆ ಗೊತ್ತಿಲ್ಲ. ಸೊ ಇಸ್ ಇಟ್ ಟೈಮ್ ಟು ಪ್ರೇ? ಇದು ಸರಿಯಾದ ಸಮಯ, प्रार्थना करने का समय, सही समय है. हमको जो भी चाहिए हम मांग सकते. ನಿಮ್ಗೆ ಸಾಲ ಎಷ್ಟಿದೆ ಅಂತ ಡಬಲ್ ಕೇಳಿ. ನಿಮ್ಮ ಸಾಲ ಎಷ್ಟಿದೆ ಅಂತ ಡಬಲ್ ಕೇಳಿ. ಕೊರತೆ ಇರುತ್ತಲ್ಲ. ನಿಮ್ಮ ಕೈಗಳನ್ನ ಕೊಡುವ ಕೈಗಳನ್ನಾಗಿ ಮಾಡ್ತೀರಿ. ಏನ್ ಮಾಡಬೇಕು? ಒಬ್ಬನೇ ದೇವರನ್ನ ನೀವು ಆರಾಧಿಸುವುದಾದ್ರೆ ಎಡಕ್ಕೆ ಬಲಕ್ಕೆ ತಿರುಗ हरेक वचन बारीकाई से हम नाजुक ಅತಿ ಕೇರ್ಫುಲ್ ಆಗಿ ಅತಿ ಸೂಕ್ಷ್ಮವಾಗಿ ಆತನ ವಚನಗಳನ್ನ ಉಲ್ಲಂಘಿಸದೆ ಕೈಗಳು ನಡೀತಾರೆ. ಅವರಿಗೆ ದೇವರು ವಾಗ್ದಾನ. ನೀವು ಕೊಡುವ ಕೈಗಳನ್ನ हम देने वाले देने से कुछ कम होता है ब्रदर? ಕೊಡುವುದರಿಂದ ಕಡಿಮೆ ಆಗ್ತದೆ? ಯಾರು ಕೊಡ್ತಾ ಇದ್ದೀರಿ ಅವ್ರಿಗೆ ನಾನು ಕೇಳ್ತಾ ಇದ್ದೇನೆ. ಯಾರು ಕೊಡ್ತಾ ಇದ್ದಾರೆ ಅವ್ರಿಗೆ ಕಡಿಮೆ ಆಗ್ತಾ ಇದೆ? ಕೊಟ್ಟಿದ್ದೀವಿ ಹೆಚ್ಚಿಗೆ. जो
कंगालों को देता है वो परमेश्वर को कर्जा देता है। ये वचन कहता है जो कंगालों को देता है वो परमेश्वर को कर्जा दे रहा है। प्रभु सुन के साथ वापस प्रभु का इंटरेस्ट बहुत बड़ा है। सुवरಗಳನ್ನ ಹಿಡ್ಕೊಳ್ಳಿಕ್ಕೆ ಆದಷ್ಟು जो तुम झेल नहीं पाते इतना प्रभु उन्नत करता है। योग्य संदेश प्रार्थना ಮಾಡಿ ದೇವರನ್ನ ಪಡ್ಕೊಳ್ಳಿಕ್ಕೆ योग्य स्थान। दोनों वचन आगे का वचन दें 18 वचन 18 वचन ಅದಲ್ಲದೆ ಇಸ್ರಾಯೇಲರಿಗೆ ಹೀಗೆ ಹೇಳು, ನಾಳೆಗೆ ನಿಮ್ಮನ್ನು ಶುದ್ಧೀಕರಿಸಿಕೊಳ್ಳಿರಿ, ನಾಳೆ ನಿಮಗೆ ಮಾಂಸಾಹಾರವು ದೊರೆಯುವುದು, ನೀವು ಯೆಹೋವನಿಗೆ ಕೇಳಿಸುವಂತೆ ನಮಗೆ ಮಾಂಸವನ್ನು ಕೊಡುವವರು ಇಲ್ಲ. ಐಗುಪ್ತ ದೇಶದಲ್ಲಿ ಎಷ್ಟೋ ಸುಖವಾಗಿದ್ದೇವಲ್ಲ ಎಂದು ಅಳುತ್ತಾ ಹೇಳಿದ್ದರಿಂದ ಯೆಹೋವನೇ ನಿಮಗೆ ಮಾಂಸವನ್ನು ತಿನ್ನಲಿಕ್ಕೆ ಕೊಡುವನು. ನಿಮ್ಮ ಮಧ್ಯದಲ್ಲಿರುವ ಯೆಹೋವನನ್ನು ನೀವು ಉಲ್ಲಂಘಿಸಿ, ಅಯ್ಯೋ ನಾವು ಐಗುಪ್ತ ದೇಶವನ್ನು ಬಿಟ್ಟು ಬಂದಿದ್ದು ಮೋಸವಾಯಿತೆಂದು ಆತನ ಮುಂದೆ ಹತ್ತದ್ದರಿಂದ ನೀವು ಒಂದು ದಿನವಲ್ಲ, ನೀವು ಹಂಗೆ ಅಂದಿದ್ದಕ್ಕೆ ತಪ್ಪಾಗಿ ನೀವು ಆಯ್ಕೆ ಮಾಡಿದ್ದಕ್ಕೆ ನೀವು ಒಂದು ದಿನವಲ್ಲ, ನುಡಿತೀರಾ? ನೀವು ಒಂದು ದಿನವಲ್ಲ, 2 ದಿನ ಅಲ್ಲ, 5 ದಿನವಲ್ಲ, 10 ದಿನವಲ್ಲ, 20 ದಿನವಲ್ಲ, ಪೂರ 1 ತಿಂಗಳು ಮಾಂಸವನ್ನು ಊಟ ಮಾಡಿರಿ. ಈಗಾಗಲೇ ದಿವಾಳಿನ ರಾಜಪಾಲ 4 ಲಕ್ಷ ಜನರಿಗೆ 640 ರೂಪಾಯಿ ಕೆಜಿ ಮಟನ್ ಆಗಿದೆ. ಲೆಕ್ಕ ಮಾಡಿದ್ರೆ ಕ್ಯಾಲ್ಕುಲೇಟರ್ ಬೇಕು. ಅವರಿಗೆ ಬೇಕಾದಷ್ಟು 22 ವಚನ, ಅವರಿಗೆ ಬೇಕಾದಷ್ಟು ಸಿಕ್ಕುವಂತೆ ನಾವು ಆಡುಕುರಿಗಳನ್ನ ದನಗಳನ್ನ ಕೊಯ್ಯಬೇಕೆನ್ನುತ್ತೀಯೋ, ನಮ್ಮನ್ನ ಕಟಕರಾಗಿ ಮಾಡ್ತೀಯೋ. ಮೋಶೆಗೆ ಚಿತ್ತ ದೇವರನ್ನ ಕೇಳ್ಕೊತಾರೆ, ಇಷ್ಟೊಂದು ದನಕುರಿಗಳನ್ನ ಕೈಗೊಳ್ತಾರೆ, ಇಲ್ಲವೇ ಸಮುದ್ರದಲ್ಲಿರುವ ಎಲ್ಲಾ ಮೀನುಗಳನ್ನು ಹಿಡಿದುಕೊಳ್ಳಬೇಕು ಎಂದು ಹೇಳಲಾಗಿ ಯೆಹೋವನಿಗೆ, ಯೆಹೋವನ ಕೈ ಮೋಟುಗೈಯೋ, ನುಡಿತೀರಾ? ಯೆಹೋವನ ಕೈ ಮೋಟುಗೈಯೋ, ನನ್ನ ಮಾತು ನೆರವೇರುತ್ತದೋ ಇಲ್ಲವೋ, ಈಗ ನೀನು ನೋಡಿರಿ ಎಂದು ಹೇಳಿದನು. ಮೋಶೆ ಹೊರಟು ಹೋಗಿ ಯೆಹೋವನು ಹೇಳಿದಂತೆ ಜನರಿಗೆ ಆ ಮಾತುಗಳನ್ನು ತಿಳಿಸಿದರು. ಆಮೆನ್. मराठी में पढ़ेगा ये भाग 22-23. त्यांना पुरे पडावे म्हणून गुरेढोरे व शेळी कापावीत काय, अथवा त्यांना पुरे पडावे म्हणून समुद्रातील सर्व मासे त्यांच्यासाठी गोळा करून आणावे काय? परमेश्वर मोशेला म्हणाला, परमेश्वराचा हात काही तोडका पडला आहे? तोडका पडला नाही ಪ್ರಭುಜ ಕೇಳ್ತಾ ಇದ್ದೀರಾ? ದೇವರ ಕೈ ಮುಟ್ಟುಗೆ ಅಂದ್ರೆ ಸಣ್ಣ ಕೈ ಅಲ್ಲ. ತನ್ನ ಇಷ್ಟಾರ್ಥವನ್ನು ಇಷ್ಟು ಜನರಿಗೆ ತಿಳಿಸಲಿಕ್ಕೆ ದೇವರು ಸಮರ್ಥರಾಗಿದ್ದಾರೆ. ಮೋಶೆಗೆ ಸಮುದ್ರ ಖಾಲಿ ಮಾಡಿಸ್ಬಿಡ್ತಾರೆ. ನಮ್ಮ ಬೆಸ್ತರನ್ನಾಗಿ ಬಲಿ ಹಾಕಲಿಕ್ಕೆ ಹೇಳಿದ್ರು. ಯಾಕಂದ್ರೆ 6 ಲಕ್ಷ ಜನ, ಅದರ ಹೊರತಾಗಿ ಸ್ತ್ರೀಯರು, ಮಕ್ಕಳು, ಪುರುಷರೇ ಕಾಲಾಳುಗಳೇ, ಸೈನಿಕರೇ 6 ಲಕ್ಷ ಇದ್ದಾರೆ. ಅದರ ಹೊರತಾಗಿ ಸ್ತ್ರೀಯರು, ಮಕ್ಕಳು, ವೃದ್ಧರು, ಸೀನಿಯರ್ ಸಿಟಿಸನ್ಸ್ ಅವರು ಬಿಡ್ತಾರ. ಒಬ್ಬರು ಎಷ್ಟು 40 ವರ್ಷ ತಿನ್ನಿಲ್ಲ ಬಿಡ್ತಾರ. ನಾಳೆ ಕೊಡ್ತಾನಂದ್ರೆ ಇವತ್ತು ಫಾಸ್ಟಿಂಗ್ ಸ್ಟಾರ್ಟ್. ಅಷ್ಟು ಜನಕ್ಕೆ ದೇವರು ಕೇಳ್ತಾ ಇದ್ದಾರೆ. ದೇವರು ಕೇಳ್ತಾ ಇದ್ದಾನೆ, ಯೆಹೋವನ ಕೈ ಮುಟ್ಟುಗೈನ. परमेश्वर का
हाथ छोटा नहीं है, और परमेश्वर ने करके दिखाया किस तरह से खाना के लिए बताया। ये हमारे लिए यही परमेश्वर पर हम विश्वास कर रहे, इधे देवरನ್ನ ನಾವು ನಂಬಿದ್ದೇವೆ, ಇದೇ ಯೇಸು ಸ್ವಾಮಿ ಅಲ್ವಾ, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂತ ಯೇಸು ಸ್ವಾಮಿಯನ್ನು ನಂಬಿದ್ದೇವೆ. ನಾವು ಏನ್ ಬೇಕಾದ್ರೂ ಕೇಳ್ಬೋದು, ನಾವು ಬರೀ ಹಣ ಕೊಡೋದು ಕೇಳ್ಬೋದು ಹೇಳ್ತಾರೆ, ಅವ್ರಿಗೆ ಏನ್ ಬೇಕು ಅದನ್ನ ಕೇಳ್ಕೊಬಹುದು. ಇವತ್ತಿನ ದಿವಸ ನೀವು ಪಡ್ಕೊಂಡು ಹೋಗ್ತೀರಿ, ಮುಂದಿನ ಸಂಡೆ ಬಂದಾಗ ಸಾಕ್ಷಿ ಹೇಳ್ತೀನಿ, ಮುಂದಿನ ಸಂಡೆ ಟೈಮ್ ಇಲ್ಲ ನಮ್ಗೆ, 2 ಹೊತ್ತು ಊಟ ಇದೆ, ಯಾಕಂದ್ರೆ ಸಾಕ್ಷಿ ಕೊಂಡೇ ಹೋಗ್ತದೆ. ನಂಬ್ತೀರಾ? ನನ್ನ ವಾಣಿ ಎಲ್ಲ ಇದು मैं मेरी बात मेरी वाणी मैं नहीं सुना रहा हूँ, परमेश्वर की वाणी सुना रहा हूँ. बड़े नाम ये पढ़ता है सन्निवेशन तोस्ता है, आई एम ब्रिंगिंग द राइटर तोस्ता है. ಸರಿಯಾದ ಸನ್ನಿವೇಶದಲ್ಲಿ ನೀವು ಬೇಡಿಕೊಂಡ್ರೆ ಕೆಲಸ ಸಿಗ್ತದೆ. ಹೌದು, ಪ್ಲೀಸ್ ಸಾವಿರದವರಲ್ಲಿ ಬರಬೇಡಿ. 1000 वाले इधर मत पूछना, 1000 500 मत पूछो. ಹೌದಾ? ಅದಕ್ಕಿಂತ ಹೆಚ್ಚಾಗ 500 200 ಬಂತು ಸಾಕ್ಷಿ ಹೇಳ್ಬೇಡಿ, देव नाच कर. मेरा परमेश्वर को महिमा होना है. ದೊಡ್ಡ ಮಕ್ಕಳು ಹೌದಾ? ನೀವು ಏನ್ ಬೇಕು ಹೇಳಿ, ಮಕ್ಕಳೆಲ್ಲ ಮಕ್ಕಳು ಕೇಳಿ. ದೇವರ ಕೈ ಮೋಟುದೆಯಲ್ಲ, ಮುಂದೆ ನೋಡಿ ದೇವರು ಹೇಗೆ ಕೊಟ್ಟರು. ಮೋಶೆ ಹೊರಟು ಹೋಗಿ ಯೆಹೋವನ ಮಾತುಗಳನ್ನು ಜನರಿಗೆ ತಿಳಿಸಿದರು, ಕ್ಷಮಿಸುವ. ಮತ್ತು ಅವನು ಜನರ ಹಿರಿಯರಲ್ಲಿ 70 ಮಂದಿಯನ್ನು ಕೂಡಿಸಿ ದೇವದರ್ಶನದ ಗುಡಾರದ ಸುತ್ತಲೂ ನಿಲ್ಲಿಸಿದಾಗ ಯೆಹೋವನು ಆ ಮೇಘದಲ್ಲಿ ಇಳಿದು ಬಂದು ಅವನ ಸಂಗಡ ಮಾತಾಡಿ ಅವನಲ್ಲಿದ್ದ ಆತ್ಮೀಯವರ, ಮೋಶೆಯಲ್ಲಿದ್ದಂತ ಆತ್ಮೀಯವರನ್ನು ಆ 70 ಮಂದಿ ಹಿರಿಯರಿಗೆ ಪಾಲ್ಗೊಂಡರು. ನೈ ये गलती कभी नहीं करना. कहां से दिया? मोशे से. मोशे में जो था अपनी पर ಅದನ್ನು 70 ಮಂದಿಗೆ ಹಂಚಿಕೊಟ್ಬಿಟ್ಟ. ಮೋಶೆ ಬೇಡುತ್ತಾ आप ग्रहण कर रहे, प्रभु दे सकते हैं, दूसरे से लेकर दूसरों को दे सकते हैं. ಕಳ್ಕೋಬಾರ್ದು, ನಾವೇನ್ ಪಡ್ಕೊಂಡಿದ್ದೇವೆ ಅವರನ್ನು ಕಳ್ಕೋಬಾರ್ದು. ಎಲ್ಲರಿಗೂ ದೇವರು ವರ ಕೊಟ್ಟಾನೆ. ಯಾವಾಗ कभी तुमको तुम्हारा वर कभी मत प्रकट होता है. जब तुम पवित्र आत्मा को प्राप्त करोगे तभी तुम्हारे अंदर की जो प्रभु ने दिया है उचित वर दिया है आपको, वो तुम जान सकोगे. जानना होता है ರೈಸ್ತಾ ಇದ್ದೀರಾ? ಎಲ್ಲರಿಗೂ ನೋಡಿ ನಿಮ್ಮ ರೂಪ, ನಿಮ್ಮ ಪರ್ಸನಾಲಿಟಿ, ನಿಮ್ಮ ಎಜುಕೇಶನ್ ನೋಡಿಕೊಂಡು ದೇವರು ಕೊಡೋದು. तुम्हारा शिक्षण देखता है प्रभु. प्रभु ने जो उस पर विश्वास किया सभी को आता है. ಪ್ರತಿಯೊಬ್ಬರಿಗೆ ದೇವರಾತ್ಮನು ತನ್ನ ಇಷ್ಟಾನುಸಾರವಾಗಿ ಎಲ್ಲರಿಗೂ ಒಂದೊಂದು ವರಗಳನ್ನು ಹಂಚಿಕೊಟ್ಟಿದ್ದಾರೆ. ಇದು ವಚನ ಹೌದಾ? ಎಲ್ಲಿದೆ? ಮೊದಲನೇ ಕೊರಿಂಥಿಯರ್ 12ನೇ अध्याय. देवरात्मा पवित्र आत्मा हरेक को अपनी इच्छा के अनुसार सबको बांटकर वो आत्मिक वर को दिया है. कैसा पता चलेगा आपको क्या हो रहा है? कुछ तो है लेकिन क्या करोगे? ನಿಮ್ಗೆ ಗೊತ್ತಾಗ್ತಾ ಇರ್ತದೆ ಏನೋ ವರ ಐತಿ. ತಡಿ ಪ್ರವಾದಿ ಕೇಳೋದು, ಸುಳ್ಳು ಪ್ರವಾದಿ ಸಿಕ್ಕರೆ ಕೇಳಿ. यार देखो पवित्र आत्मा वचन लिख लो. पहला कोरिन्थियन 2 अध्याय 12 पहला कोरिन्थियन 2 अध्याय 12 वचन ಬರಿದನ ನೋಡಿ. ಪೆನ್ನು ಪುಸ್ತಕ ಇಲ್ಲದೆ ಬರಬೇಡಿ, ಚಿಕ್ಕ ಮಕ್ಕಳಂತೆ ಬರೀ. ದೇವರಾತ್ಮನ ಸಭೆಗೆ ಕಲಿಸ್ತಾನೆ ಮನುಷ್ಯ. यार बोलते कोई करोगे परंतु हमने संसार की आत्मा नहीं परंतु वह आत्मा पाया है जो परमेश्वर की ओर से है जो परमेश्वर की ओर से है
कि हम उन बातों को जाने जो परमेश्वर ने हमें दी है। मराठी में पढ़ेगा। आपल्याला जगाचा आत्मा नव्हे तर देवापासून निघणारा आत्मा मिळाला आहे। आपल्याला जगाचा आत्मा नाही, देवापासून निघलेला आत्मा मिळाला यासाठी की जे देवाने आपल्याला कृपेने दिले ते आपण ओळखून घ्यावे। कृपेने दिलेले ओळखून घ्यावे। देवाने जे कृपेने दिलेले ते ओळखून घ्यायसाठी आम्हाला काय पाहिजे? पाहिजे ಪವಿತ್ರ ಆತ್ಮ ಹೊಂದಿದಾಗ ಮಾತ್ರ ನೀವು ಹೊರಗಳನ್ನ ನೀವು ಗುರುತಿಸ್ಕೊಳ್ತೀರಿ। ಕನ್ನಡದಲ್ಲಿ ಯಾರು ಓದ್ತೀರಿ? ಕನ್ನಡವೇ ಕೊಡು। ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ನೋಡಿ, ಕೃಪಾವರಗಳನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದ್ರು। ನಿಮ್ಮ ಹೊರ ತಿಳ್ಕೊಳ್ಳಿಕ್ಕೆ ಯಾರ ಹತ್ರ ಹೋಗ್ಬೇಕು? ನಿಮ್ಮ ಹೊರಗಳನ್ನು ತಿಳ್ಕೊಳ್ಳಿಕ್ಕೆ ಯಾರ ಹತ್ರ ಹೋಗ್ಬೇಕು? ಆಫ್ರಿಕಾಗೆ ಹೋಗೋದು, ದೊಡ್ಡ ದೊಡ್ಡ ಸೇವಕರಿದ್ದಾರೆ ಆಫ್ರಿಕಾ। पवित्र आत्मा जब तुम प्राप्त करोगे, पवित्र आत्मा तुम प्राप्त करोगे, तुम्हारे अंदर की बात और तुम्हारे सेवा को बताने वाला कौन है? तुमको क्या वर दिया है, क्या सेवा दिया है, कैसे जाओगे? पवित्र आत्मा के द्वारा ही पता चलता। आमीन। ನಂತರ ಏನಾಯ್ತು? ತಿರುಗಿ ಅಲ್ಲಿ ಬನ್ನಿ, अरण्यकांड गिनती 11वां अध्याय 31वां वचन। आगे क्या हुआ? कैसा परमेश्वर खिलाया? कितना लाके दिए? कितना दिन खिलाएगा वो? 1 मंथ, 1 महीना खिलाएगा मुकुट में। 31ನೇ ವಚನ ಕೇಳ್ತಾ ಇದ್ರೆ ಎಲ್ಲರೂ, ಆಗ ಯೆಹೋವನ ಬಳಿಯಿಂದ ಗಾಳಿ ಹೊರಟು ಸಮುದ್ರದಿಂದ ಲಾವಕ್ಯಗಳನ್ನು ಹೊಡೆದುಕೊಂಡು ಇಸ್ರಾಯೇಲರ ಪಾಳೆಯದ ಸುತ್ತಲೂ 1 ದಿನ ಪ್ರಯಾಣದಷ್ಟು ದೂರದವರೆಗೆ, 1 ದಿನದ ಪ್ರಯಾಣ ನಡ್ಕೊಂಡು ಹೋದ್ರೆ 1 ದಿವಸ ನಡೆದ್ರೆ ಎಷ್ಟು ಉಂಟಾಗ್ತದೆ? 1 दिन का कितना चलता है इंसान? कितना मास डाल रहा है प्रभु? देखो उधर देखो, 1 ದಿನದ ಪ್ರಯಾಣದಷ್ಟು ದೂರದವರೆಗೆ ಭೂಮಿಯಿಂದ 2 ಮೊಳ, 1 ಮೊಳ ಅಂದ್ರೆ ಇದು, 2 ಮೊಳ ಅಂದ್ರೆ 3 ಫುಟ್, 1 ಕ್ಯೂಬಿಟ್, ಇಂಗ್ಲಿಷ್ ಅಲ್ಲಿ ಕ್ಯೂಬಿಟ್ ಅಂತಾರೆ, 1.5 ಫೂಟಿಗೆ 1 ಕ್ಯೂಬಿಟ್, 2 ಕ್ಯೂಬಿಟ್ ಅಂತಂದ್ರೆ 3 ಫುಟ್, 3 ಫುಟ್ ಅಂತಂದ್ರೆ ಹೆಚ್ಚು ಕಡಿಮೆ ಟೇಬಲ್ ಹೈಟ್, ಮುಂದ್ಗಡೆ ಟೇಬಲ್ ಹೈಟ್, ಮನೆಯಲ್ಲಿ ಟೇಬಲ್ ಹೈಟ್। और लंबा चौड़ा कितना? 4 माह, 1 ದಿನದ ಪ್ರಯಾಣ। ನೀನು 1 ದಿವಸಕ್ಕೆ 10 ಕಿಲೋಮೀಟರ್ ನಡೀತಿದೆ ಅಂತಂದ್ರೆ 10 ಕಿಲೋಮೀಟರ್ ಉದ್ದ, 10 ಕಿಲೋಮೀಟರ್ ಅಗಲ, ಪೂರ್ವ ಪಶ್ಚಿಮ ಉತ್ತರ ದಿಶೆ ಹೈಟ್ ಎಷ್ಟು? ಟೇಬಲ್ ಹೈಟ್ 3 ಫೀಟ್ ಹೈಟ್ ಅಲ್ಲಿ ಏನ್ ತಂದಾಕಿದ ದೇವರು? ಮೌಸ್। ಒಂದು ಕಿಲೋ ಮಾಂಸ ಎಷ್ಟು ಇರ್ತದೆ? 1 किलो मटन कितना रहता है? गोश्त चिकन अप्रोक्सीमेट 1 किलो इतना रहता है। अभी गिनती करो, 10 किलोमीटर लंबा पड़ा है मांस, हाइट उसका 3 फीट पड़ा है। आगे वचन पढ़ते हैं, ಆಗ ಯೆಹೋವನ ಬಳಿಯಿಂದ ಗಾಳಿ ಇದೆಯಲ್ಲ, ಟ್ರಾನ್ಸ್ಲೇಷನ್ ತಪ್ಪಿದ್ದು, ಗಾಳಿ ಅಂದ್ರೆ ಗ್ಯಾಸ್ ಬಿಡ್ತಾರೆ, ಗಾಳಿ ಇಟ್ ಇಸ್ ಅ ವಿಂಡ್ ಫ್ರಮ್ ದ ಹೆವನ್, ದ ಡಿವೈನ್ ವಿಂಡ್। ಅದು ದೇವರು ತನ್ನ ದೂತರನ್ನ ಗಾಳಿಯನ್ನಾಗಿ, ತನ್ನ ಸೇವಕರನ್ನ ಬೆಂಕಿಯ ಜ್ವಾಲೆಯನ್ನಾಗಿ ಮಾಡಿದ್ದಾರೆ। ಹೌದಾ? ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಓದಿದ್ದೇವೆ। ದೇವದೂತರು ಯೆಹೋವನ ಬಳಿಯಿಂದ
ದೇವರಿಂದ ಹೋಗಿ ಸಮುದ್ರದಿಂದ ಲಾವಕಿಗಳನ್ನು ಹೊಡೆದುಕೊಂಡು ಇಸ್ರಾಯೇಲರ ಪಾಳ್ಯದ ಸುತ್ತಲೂ ಒಂದು ದಿನದ ಪ್ರಯಾಣದಷ್ಟು ದೂರದವರೆಗೆ ಭೂಮಿಯಿಂದ 2 ಮೊಳ ಎತ್ತರದಲ್ಲಿ ಹಾರುತ್ತಾ ಬರುವಂತೆ ಮಾಡಿತು. ಇಸ್ರಾಯೇಲರು ಎದ್ದು ಆ ದಿನ ಹಗಲಿರುಳು ಮರುದಿನ ಹಗಲು ಆ ಲಾವಕಿಗಳನ್ನು ಕೂಡಿಸಿಕೊಳ್ಳುತ್ತಿದ್ದರು. ಸೌಮ್ಯವಾಗಿ ಕೂಡಿಸಿಕೊಂಡವರು 18 ಖಂಡುಗ ಕೂಡಿಸಿದರು. ಎಷ್ಟು ಕೂಡಿಸ್ಯಾರ? Those who gathered least gathered 10 homers. 18 ಖಂಡುಗಳನ್ನು ಕೂಡಿಸಿದರು ಮಿನಿಮಮ್. ಅವುಗಳನ್ನು ಪಾಳ್ಯದ ಸುತ್ತಲೂ ಹೊರಗೆ ಒಣಗಿಸಿದರು. ಆದರೆ ಅವರು ಆ ಮಾಂಸವನ್ನು ಇನ್ನೂ ಆಹಾರ ಮಾಡುತ್ತಿರುವಾಗ ಅದು ಮುಗಿದು ಹೋಗುವುದರೊಳಗಾಗಿ ಯೆಹೋವನು ಅವರ ಮೇಲೆ ಕೋಪಗೊಂಡು ಬಹಳ ಜನರನ್ನು ಘೋರ ವ್ಯಾಧಿಯಿಂದ ಸಾಯಿಸಿದರು. ಆಶೆ ಪಟ್ಟವರನ್ನು ಅಲ್ಲಿ ಹೂಡಿದ್ದರಿಂದ ಆ ಸ್ಥಳಕ್ಕೆ ಕಿಬ್ರೋತ್ ಅತಾವಾ ಎಂದು ಹೆಸರಾಯಿತು. ತರುವಾಯ ಇಸ್ರಾಯೇಲರು ಕಿಬ್ರೋತ್ ಅತಾವದಿಂದ ಹೊರಟು ಹಚೇರೋತಿಗೆ ಬಂದು ಅಲ್ಲಿ ಇಳಿದುಕೊಂಡರು. ಈ ವಚನ ದೇವರು ತನ್ನ ಸಾಮರ್ಥ್ಯದಲ್ಲಿ ತೋರಿಸಲಿಕ್ಕೆ ಈ ವಚನ ಕೊಟ್ಟಿದ್ದಾರೆ. ಸಭೆಗೆ ಪರಮೇಶ್ವರ ಹಾತ್ ತೋಡುತ್ತಾನೆ. ದೇವರ ಯೆಹೋವನ ಕೈ ಮುಟ್ಟದೆ ಆತನು ತನ್ನ ಇಷ್ಟಾರ್ಥವನ್ನು ನೆರವೇರಿಸ್ತಾನೆ. ನಮ್ಮ ನಿರೀಕ್ಷೆಗೆ ಮೀರಿದ ಕೊಡಲಿಕ್ಕೆ ಸಮರ್ಥನಾಗಿದ್ದಾನೆ. ಆತನ ಸಾಮರ್ಥ್ಯದ ಮೇಲೆ ನಾವು ಭರವಸೆ ಇಡಬೇಕು. ಮನುಷ್ಯರಿಗೆ ಅಸಾಧ್ಯವಾದದನ್ನ ದೇವರು ಮಾಡ್ತಾನೆ. ದೇವರು ಮನುಷ್ಯರಂತೆ ಅಲ್ಲ, ಮಾತನ್ನು ತಪ್ಪೋಣಲ್ಲ. ದೇವರ ವಚನ ಲಿಖಿತವಾಗಿ ನಾವು ಬರೆದುಕೊಟ್ಟಿದ್ದಾನಂತೆ ಅದನ್ನು ನೆರವೇರಿಸಬೇಕು. ಆಮೇಲೆ ಬೇಡ್ತೀರಾ? ಸರ್ವೇಶ್ವರ ಸರಿ ಇದೆಯಾ? ಬೇಡಕ್ಕಿಂತ ಮುಂಚೆ ದೇವರನ್ನು ಕೊಡ್ಬೇಕ. ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದಾನಂತ ತಿಳ್ಕೊಬೇಕಲ್ಲ. ಹೇಳ್ತೀರಾ? ಇವತ್ತು ಕಾಣಿಕೆ ಲಾಸ್ಟ್ ಇದೆ. ಕಾಣಿಕೆ ಲಾಸ್ಟ್ ಇದೆ. ಯಾಕೆಂದ್ರೆ ಅದರಲ್ಲಿ ಆಶೀರ್ವಾದ ಹೇಳ್ತಾರೆ. ನಿಮ್ಮ ಹತ್ರ ಕಾಣಿಕೆಗೆ ಹಾಕ್ಲಿಕ್ಕೆ ದುಡ್ಡಿಲ್ಲ ಅಂದ್ರೆ ಕೂಡ ಅದು ಬ್ಯಾಂಕಲ್ಲಿ ಬಂದಿರ್ತದೆ. ಇಸ್ಕಿದೆಲ್ಲ ಆಗ್ತದೆ. ಸಮಯಕ್ಕೆ ಯೆಹೋವನು ಕೈ मोटोगे सब लोग खड़े हो जाएंगे. हर संडे कुछ ना कुछ प्रैक्टिकल सीखेंगे. बहुत काम कुछ होएगा. ಆ ಪ್ರಸನ್ನತೆಯಲ್ಲಿ ಎಲ್ಲರಿಗೂ ಬಿಡುಗಡೆ ಆಗ್ತದೆ. ಇವತ್ತಿನ ದಿವಸ ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. ತಂದೆಯು ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಅಂದರು. ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮನನ್ನು ತಕ್ಕೊಳ್ಳಿರಿ, the Holy Spirit. And when he has said this, he breathed on them and said to them, receive the Holy Spirit. ಪವಿತ್ರಾತ್ಮನನ್ನು ತಕ್ಕೊಳ್ಳಿ. ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವು ಕ್ಷಮಾಪಣೆ ಆಗುತ್ತದೆ. ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಎಂದರು. ಆಮೇಲೆ ದೇವರು ಇವತ್ತು ಪಾಪಗಳನ್ನು ಕ್ಷಮಿಸ್ತಾ ಇದ್ದಾರೆ. ನಿಮ್ಮ ಪಾಪಗಳನ್ನು ಕ್ಷಮಿಸ್ತಾ ಇದ್ದಾರೆ. ಮಾಮೂಲು ಗುಪ್ತ ಪಾಪಗಳು, ಯಾರಿಗೂ ಹೇಳಿಕಾಗದಂತ ಪಾಪಗಳು ದೇವರ ಹತ್ರ ಬೇಡ್ಕೊಂಡು ನಮ್ಮ ನೀತಿಯನ್ನು ನಾನು ಬೇಡ. ಯಾಕೆಂದ್ರೆ ಆದಾಮನಿಂದ ಹುಟ್ಟಿದವನು ಪಾಪ ಮಾಡಿದ ಪಾಪದ ಸ್ವಭಾವದಲ್ಲಿ ಹುಟ್ಟಿದವನು. ಇವತ್ತಿನ ದಿವಸ ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸ್ತಾ ಇದ್ದಾರೆ. ತನ್ನ ಮಹಿಮೆಯನ್ನು ತೋರಿಸಕ್ಕೆ ವಹಿಸಿ ನಿಮ್ಮ ಪಾಪಗಳನ್ನು ಯಾಕೆ ಕ್ಷಮಿಸ್ತಾ ಇದ್ದಾರೆ? ಬೇಡ್ಕೊಡ್ರಿ, ಪಶ್ಚಾತ್ತಾಪ ಪಡ್ರಿ. ದೇವರೇ ನನ್ನ ಪಾಪಗಳನ್ನು ಕ್ಷಮಿಸು, ನನ್ನ ಕಡು ಕೆಂಪಾದ ಪಾಪಗಳನ್ನು ಉಂಡೆಯಂತೆ ಬೆಳಕು ಮಾಡು.
ದೇವರು ಆಶೀರ್ವಾದ ಮಾಡುವಂತ ದಿವಸ. ದೇವರು ಇವತ್ತು ಆಶೀರ್ವಾದ ಮಾಡಲಿಕ್ಕಿದ್ದಾನೆ. He wants to sanctify you first. ನಿಮ್ಮನ್ನು ಪರಿಶುದ್ಧರಾಗಿ ಮಾಡಲಿಕ್ಕೆ ದೇವರು ಆಸೆ ಕೊಡ್ತಾ ಇದ್ದಾನೆ. He is going to work. ಯೇಸು ಸ್ವಾಮಿ ನಿಮ್ಮ ಪಾಪಗಳನ್ನು ಕ್ಷಮಿಸ್ತಾ ಇದ್ದಾನೆ. ಸ್ವಾಮಿ ಈ ಸೇರಿದಂತ ಈ ಸಭೆಯಲ್ಲಿದ್ದಂತ ದೇವರ ಪಾಪಗಳು ಕ್ಷಮಿಸಲ್ಪಡಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ನಿನ್ನ ವಚನಗಳಲ್ಲದೆ ಸ್ವಾಮಿ ಈ ಅಧಿಕಾರ ನಿನ್ನ ಸೇವಕರಿಗೆ ಕೊಟ್ಟಿದ್ದೀ ಸ್ವಾಮಿ. ನಾನು ನನ್ನ ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಅಂತ ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರ ಆತ್ಮವನ್ನು ತಂದುಕೊಡಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವರನ್ನು ಕ್ಷಮಾ ಮಾಡಿ ಅಂತ ಯಾರು पवित्र आत्मा ಹೊಂದಿದ್ದಾರೆ, जो पवित्र आत्मा को प्राप्त कर चुका है वो दूसरों की पापों की क्षमा करने का अधिकार प्रभु ने दिया है. ನೀವು ಪವಿತ್ರ ಆತ್ಮ ಹೊಂದ್ಕೊಂಡ್ರೆ ನೀವು ಇನ್ನೊಬ್ಬರ ಪಾಪಗಳನ್ನು ಕ್ಷಮಿಸಿದರೆ ಆ ಪಾಪಗಳು ಕ್ಷಮಿಸಲ್ಪಡ್ತವೆ. ಆಮೆನ್. ದೇವರು ಯಾಕೆ ಕೊಟ್ಟಿದ್ದಾನೆ? ದೇವರು ಎಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. He is going to bless everyone. ಎಲ್ಲರಿಗೂ ಆಶೀರ್ವದಿಸ್ತಾ ಇದ್ದಾನೆ. Don't ask small things. My God is too big. ನನ್ನ ದೇವರು ಈ ಬ್ರಹ್ಮಾಂಡವನ್ನು ಆಳುವಂತ ದೇವರು. ಆತನ ಸಾಮರ್ಥ್ಯ ವಿಶೇಷವಾದ. ಗ್ರಹಿಸ್ತಾ ಇದ್ದೀರಾ? ಗ್ರಹಿಸ್ತಾ ಇದ್ದೀರಾ? ದೇವಜನರೇ ಸಂಶಯವನ್ನು ಆತ್ಮಗಳಿಂದ ಯೇಸುವಿನ ನಾಮದಲ್ಲಿ ಬಿಟ್ಟುಕೊಡ್ತಾರೆ. The spirit of doubts, संशय की आत्मा को प्रभु यीशु के नाम से मैं भगाता हूँ. निकल जाए समाज से शैतान. ದೇವರಾತ್ಮನ ಬೆಂಕಿ ಬೆಳೆದು ಬರ್ತಾ ಇದೆ ಪರಲೋಕದಿಂದ. ದೇವರಾತ್ಮನ ಬೆಂಕಿ ಪರಲೋಕದಿಂದ ಬೆಳೆದು ಬರ್ತಾ ಇದೆ. ದೇವರಾತ್ಮನ ಬಲವಾದ ಪ್ರಸನ್ನತೆ ಪರಲೋಕದಿಂದ ಬೆಳೆದು ಬರ್ತಾ ಇದೆ. ಬೆಳೆದು ಬರ್ತಾ ಇದೆ. ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರಲ್ಲಿ ದಿವ್ಯ ಶಕ್ತಿ ಚಲಿಸಿ ಸ್ವಾಮಿ. ಇವತ್ತು ಆಶೀರ್ವಾದದ ದಿನ, ಈ ಸಭೆಗೆ ಆಶೀರ್ವಾದದ ದಿನ. ದೇವರ ಹತ್ರ ಬೇಡಿಕೊಳ್ಳಿ ಯೇಸುವಿನ ನಾಮದಲ್ಲಿ ಸ್ವಾಮಿ. ಸ್ವಾಮಿ ದೇವರ ಪಾಪಗಳು ಕ್ಷಮಿಸಲ್ಪಡಲಿ ಸ್ವಾಮಿ. ಈ ಸಭೆಯಲ್ಲಿ ಪ್ರತಿಯೊಬ್ಬರ ಆತ್ಮಗಳನ್ನು ಮುಟ್ಟಿಸೋ अभिषेक
ಇದಕ್ಕೆ ಮಾತು ಮುಗಿದರೆ ಒಂದು ಸ್ವಾಮಿ The spirit of doubt, let it depart in the name of Jesus Christ of Nazareth. ಯೇಸುವಿನ ನಾಮದಲ್ಲಿ ಸಂಶಯವನ್ನು ತಪ್ಪಾಗುವಂತ ಆತ್ಮಗಳನ್ನ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗ್ಲಿ ಅಂತ ಅಪ್ಪಣೆ ಕೊಡ್ತಾ ಇದ್ದಾರೆ ಸ್ವಾಮಿ. ಸಂಶಯದ ಆತ್ಮಗಳು ಬಿಟ್ಟು ಹೋಗ್ಲಿ ಸ್ವಾಮಿ. ಸಂಶಯ ಪಡುವಂತ ಆತ್ಮಗಳು ಬಿಟ್ಟು ಹೋಗ್ಲಿ ದೇವರೇ. ಸೈತಾನನ ಎಲ್ಲ ದುರಾತ್ಮಗಳು ಬಿಟ್ಟು ಹೋಗ್ಲಿ. ಸಂಶಯಗಳನ್ನ ತಂದಾಗುವಂತ ಯೇಸುವಿನ ನಾಮದಲ್ಲಿ ಅಪ್ಪಣೆ ಕೊಡ್ತಾ ಇದ್ದಾರೆ. ಬಿಟ್ಟು ಹೋಗ್ಲಿ ಯೇಸುವಿನ ನಾಮದಲ್ಲಿ out in the name of Jesus. ಅಂಧಕಾರದ ಶಕ್ತಿಗಳು ದೇವರ ಪ್ರಸನ್ನತೆಯಲ್ಲಿ ನೀರು ಕಸೋಟು ಪವಿತ್ರಾತ್ಮನ ಬೆಂಕಿಯನ್ನು ಬರ್ತಾ ಇದೆ. ಪರಿಶುದ್ಧಾತ್ಮನ ಬೆಂಕಿಯನ್ನು ಬರಲಿಸೋ, ಪರಿಶುದ್ಧಾತ್ಮನ ಬೆಂಕಿಯನ್ನು ಬರಲಿಸೋ, ಪರಿಶುದ್ಧಾತ್ಮನ ಬೆಂಕಿ ಪರಲೋಕದಿಂದ ಬರಲಿಸೋ, ದೇವರನ್ನು ಮುಟ್ಟು ಸ್ವಾಮಿ, ನಿನ್ನ ಅಭಿಷೇಕವನ್ನು ಬರಲಿ ಸ್ವಾಮಿ, ಮುಟ್ಟು ಸ್ವಾಮಿ, ಪ್ರತಿಯೊಬ್ಬರು ನಿನ್ನ ಅಭಿಷೇಕವನ್ನು ಬರಲಿ ಸ್ವಾಮಿ. ದೇವರ ಬೊಕ್ಕಸಗಳನ್ನು ತುಂಬುವಂತ ದೇವರು ಸ್ವಾಮಿ, ಸ್ವಾಮಿ ನಾನು ನೀನು ನೇಮಿಸಲ್ಪಟ್ಟಂತ ಸೇವಕನಾಗಿದ್ದರೆ, ಸ್ವಾಮಿ ನಾನು ನೀನು ನೇಮಿಸಲ್ಪಟ್ಟಂತ ಸೇವಕನಾಗಿದ್ದರೆ ದೇವ ಜನರಲ್ಲಿ ಅದ್ಭುತಗಳು ನೆರವೇರಲಿ ಸ್ವಾಮಿ. ಅವರ ಬೊಕ್ಕಸಗಳನ್ನು ತುಂಬು ಸ್ವಾಮಿ. ಸಾಲಗಳನ್ನು ನೀಗಿಸಿ ಉಳಿಯುವಂತೆ, ಸಾಲಗಳನ್ನು ನೀಗಿಸುವಂತೆ ಇರ್ತದೆ ಅವರ ಬೊಕ್ಕಸಗಳಲ್ಲಿ, ಅವರ ಹಣದ ಚೀಲದಲ್ಲಿ ಸ್ವಾಮಿ, ಹಣದ ಚೀಲದಲ್ಲಿ ಹಣ ಬರುವಂತೆ ನಾವು ಅಪ್ಪಣೆ ಕೊಡ್ತಾ ಇದ್ದೇವೆ ಯೇಸು ಕ್ರಿಸ್ತನ ನಾಮದಲ್ಲಿ. ಸಾತ್ವಿಕಷ್ಟು ನಂಬಿಕೆ ಇದ್ದರೆ ಅತ್ತಿ ಮರಕ್ಕೆ ನೀನು ಅಪ್ಪಣೆ ಕೊಟ್ರೆ, ಬೆಟ್ಟಕ್ಕೆ ಅಪ್ಪಣೆ ಕೊಟ್ರೆ, ಅಂಜೂರದ ಮರಕ್ಕೆ ಅಪ್ಪಣೆ ಕೊಟ್ರೆ ಅದು ನೀ ಹೇಳ್ತು ಕೇಳ್ತಾ ಕೇಳಿ ಪ್ರತಿ ಸೃಷ್ಟಿಗೆ ಅಧಿಕಾರ ಕೊಟ್ಟಂತ ದೇವರ ಪಾಪಗಳು ಕ್ಷಮಿಸಿಕೊಳ್ಳಿ ಸ್ವಾಮಿ. ಇವತ್ತಿನ ದಿವಸ ನಿನ್ನ ವಚನದಲ್ಲಿ ಬರೆದಿರುವಂತ ವಾಕ್ಯಗಳು, ನಿನ್ನ ವಾಕ್ಯದಲ್ಲಿ ಬರೆದಿರುವಂತ ಪ್ರತಿಯೊಂದು ವಚನಗಳು ದೇವ ಜನರಲ್ಲಿ ನೆರವೇರಲಿ ಅಂತ ಆಶೀರ್ವದಿಸ್ತಾ ಇದ್ದೇನೆ. ಈ ಸಭೆಯನ್ನು ಆಶೀರ್ವದಿಸ್ತಾ ಇದ್ದೇನೆ. ಅಬ್ರಹಾಮನ ಆಶೀರ್ವಾದಗಳನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ಸಾಲಗಳು ನೀಗೋಗ್ಲೆ, ಸಾಲವನ್ನು ಬದಲಿಸ್ತಾ ಇದ್ದಾರೆ. ಸೈತಾನ ಹಾಕಿದಂತ ಸಾಲಗಳು ಇನ್ನು ಮಾಹಿತಿ ಬೇಗ ಸಾಲವನ್ನು ಹೋಗಿಸ್ತಾರೆ. ಪರಿಶುದ್ಧಾತ್ಮನ ವ್ಯಕ್ತಿ ತಂದೆ ಪರಲೋಕದಿಂದ ದೇವಜನರ ಮೇಲೆ ಬರಲಿಸುವ, ಪರಿಶುದ್ಧಾತ್ಮನ ವ್ಯಕ್ತಿ ದೇವಜನರ ಮೇಲೆ ಬರಲಿಸುವ, ಪರಿಶುದ್ಧಾತ್ಮನ ವ್ಯಕ್ತಿ ದೇವಜನರ ಮೇಲೆ ಬರಲಿಸುವ. ಸೈತಾನ ಹಾಕಿದಂತ ನೂಕುಳ ಬಿಟ್ಟು ಹೋಗಲಿ, ಗಂಡನ್ನು ಬಿಟ್ಟು ಹೋಗಲಿ ಸ್ವಾಮಿ, ಕಾಲನ್ನು ಬಿಟ್ಟು ಹೋಗಲಿ, ನೂಕನ್ನು ಬಿಟ್ಟು ಹೋಗಲಿ ಸ್ವಾಮಿ, ಬಿಟ್ಟು ಹೋಗಲಿ, ನೂಗಳು ಬಿಟ್ಟು ಸೈತಾನನೇ ಹಾಕಿದಂತ ಪ್ರತಿಯೊಂದು ನೋವುಗಳು, ಬಾಧೆಗಳು, ಭಾವನೆಗಳು, ರೋಗದ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಶಪಿಸ್ತಾ ಇದ್ದಾರೆ. ಬಿಟ್ಟು ಹೋಗುವಂತ ಕೊಡ್ತಾರೆ ಮಾತನಾಡು ಸ್ವಾಮಿ, ನಿಮ್ಮ ಮಗನ ಮೂಲಕ ಮಾತನಾಡ ಸ್ವಾಮಿ. ದೇವರ ಕೈ ಮಾಡುವೆ ಅಲ್ಲ, ಈ ಸಭೆ ಜನರನ್ನ ಐಶ್ವರ್ಯ ಮಾಡಲಿಕ್ಕೆ ನೀನು
ಸಮರ್ಥ ದೇವರಾಗಿದ್ದೀರಿ ಸ್ವಾಮಿ. ಈ ಸಭೆಯವರಿಗೆ ಐಶ್ವರ್ಯವಂತರಾಗಿ ಮಾಡಲಿಕ್ಕೆ ನೀವು ಸಮರ್ಥರಾಗಿದ್ದೀರಿ. ಸ್ವಾಮಿ ನೀವು ವಚನದಲ್ಲಿ ನುಡಿದಿದ್ದೀರಿ, ಪೌಲನ ಮೂಲಕ ನುಡಿದಿದ್ದೀರಿ ಸ್ವಾಮಿ. ಪವಿತ್ರಾತ್ಮ ಭರಿತನಾಗಿ ಪೌಲನು ನುಡಿದಂತ ವಚನಗಳನ್ನ ಕೇಳ್ರಿ, ದೇವದತ್ತರ ಲಕ್ಷ್ಮಿ ಕೇಳ್ರಿ. ಪವಿತ್ರಾತ್ಮ ಭರಿತನಾಗಿ ನುಡಿದಂತ ಪೌಲನ ಮಾತುಗಳನ್ನು ಕೇಳ್ರಿ. ಅದು ಪವಿತ್ರಾತ್ಮನ ಮಾತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ? ಹೌದು ಹೇಳ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ? ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. हमारे खातिर प्रभु गरीब हो गया ताकि हम अमीर बने. प्रभु तेरे लोग हैं प्रभु. ಈ ಜನರು ನಿನ್ನ ಕುರಿಗಳು ಸ್ವಾಮಿ, ನಿನ್ನ ಮಕ್ಕಳು ಸ್ವಾಮಿ, ನನ್ನ ಸಹೋದರರು ಸ್ವಾಮಿ, ಇವರೆಲ್ಲರೂ ಐಶ್ವರ್ಯವಂತರಾಗುವಂತೆ ಅಬ್ರಾಹ್ಮನ ಆಶೀರ್ವಾದಗಳನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಅದ್ಭುತ ರೀತಿಯಲ್ಲಿ ಸ್ವಾಮಿ ಅವರ ಹಣದ ಚೀಲಗಳಲ್ಲಿ ನಿನ್ನ ಹಣ ಬರಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಅವರ ಬಾಪುಸಗಳನ್ನು ತುಂಬುತ್ತದೆ, ಅಕೌಂಟ್ಗಳಲ್ಲಿ ದುಡ್ಡು ಬರಲಿ ಸ್ವಾಮಿ. ಇವತ್ತು ಆದಿತ್ಯವಾರ ಹಣ ತುಂಬುವಂತ ದೇವರು ಸ್ವಾಮಿ ಇವತ್ತಿಗೆ ಅವರ ಬಾಪುಸರಲ್ಲಿ ಹಣ ಬರಲಿ ಸ್ವಾಮಿ. ಅವರ ಸಾಲಗಳನ್ನು ನೀಗಿಸಿ, ಅವರ ಸಾಲಗಳನ್ನು ನೀಗಿಸಿ ಇನ್ನೊಬ್ಬರಿಗೆ ಕೊಡುವಷ್ಟು ಸ್ವಾಮಿ, ಕೊಡುವಷ್ಟು ಸ್ವಾಮಿ. ಇಮ್ಮಡಿ ಸಾಲದ ಇಮ್ಮಡಿ, ಸಾಲದ ಇಮ್ಮಡಿ ಭಾಗ, ಸಾಲದ ಇಮ್ಮಡಿ ಭಾಗವು ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಸೈತಾನನ ಕಾರ್ಯಗಳು ಕೈಲಾಗುತ್ತವೆ. ಯೇಸುವಿನ ನಾಮದಲ್ಲಿ ಪವಿತ್ರ उसके लिए बाबा तुम्हारा कुटुंब के लिए बता दें. अन्य ಜನರ ಇಹಲೋಕದ ಮಾದರಿಗಳಿಂದ ಅನುಸರಿಸಬೇಡಿ ಅಂತ ಹೇಳ್ತಾರೆ. ಕಾಲಾಗಿಂದ ರೈಸರ ತೆಗೀರಿ, ಕಾಲುಗರೆಲ್ಲ ತೆಗೀರಿ, ಮನೇಲಿ ನಿಂತ್ಕೋಬೇಡ್ರಿ ಅಂತ. ಕಾಲುಗಳನ್ನು ತೆಗೀರಿ, ಕಿಲೆ ತೆಗೀರಿ. ನಿಮ್ಗೆ ಆಶೀರ್ವಾದ ಬೇಕು, ದೇವ್ರು ಮುಟ್ಟಬೇಕು ಅಂತ ತೆಗೀರಿ. ಅದರಿಂದ ದೇವ್ರು ಮುಟ್ಟುದಿಲ್ಲ. ಅಶುದ್ಧವಾದದನ್ನ ನಿಮ್ಮಿಂದ ತೆಗೆದು ಹಾಕುವವರಿಗೆ ನಾನು ನಿಮ್ಮ ಸಂಕಟ ಬರುವುದಿಲ್ಲ ಅಂತ ಯೆಹೋವ ದೇವರು ಹೇಳಿದ್ದಾರೆ. ಅಶುದ್ಧವಾದದ್ದು ಇಹಲೋಕದ ಸಂಪ್ರದಾಯದಲ್ಲಿ ಬಳಸಿದಂತ ಪ್ರತಿಯೊಂದು ವಿಷಯಗಳು ಬಿಟ್ಟು ಹೋದರೆ ಮಾತ್ರ ನಿಮಗೆ ದೇವರು ಕೊಡ್ತಾನೆ. ದೇವರಿಂದ ಆಶೀರ್ವಾದ ಆಗ್ಬೇಕಂದ್ರೆ ದೇವರ ಮಾತುಗಳನ್ನು ಕೇಳಿ ವಚನ ಹೇಳ್ತಾ ಇದ್ದಾನೆ. जब तक तुम अशुद्ध चीज तुमसे निकाल के नहीं फेंकोगे तब तक परमेश्वर तुम्हारे पास नहीं आएगा. He will not touch you. परमेश्वर की प्रसन्नता चाहिए. You go ahead. Just take something. He's going God will bless him. देव आपको नमस्ते किया. That's how you are going to see ये हुआ ये तो उड़ाना ಯಾರು ಕೈಬಿಡಲ್ಲ. ಜಿಂಕೆಯಂತೆ ಓಡಾಡುವ, ಜಿಂಕೆಯಂತೆ ಓಡಾಡುವ ನನ್ನ ದೇವರು ಅಷ್ಟು ಸಾಮರ್ಥ್ಯರು. ಪೇತ್ರ ಮತ್ತು ಪೌಲ ಹುಟ್ಟುಕೊಂಡರನ್ನ ಕೈ ಹಿಡಿದು ಯೇಸು ಸ್ವಾಮಿ ಹೆಸರಲ್ಲಿ ಎದ್ದೇಳುವಾಗ ಅವರು ಓಡಾಡಿ ತಾಯಿ ಗರ್ಭದಿಂದ ಎಂದಿಗೋ ನಡೆದಿದ್ದಂತ ಆ ಹುಟ್ಟುಕೊಂಡ ಇಬ್ರು ಓಡಾಡಿದ್ರು. ಪರಲೋಕದ ಶಕ್ತಿ ನಮ್ಮ ದೇವರು ಅಷ್ಟು ಸಾಮರ್ಥ್ಯಗಳು. ಬಡತನದಿಂದ ನಮ್ಮನ್ನ ಕರೀಲಿಲ್ಲ. ದೇವರು ನಮ್ಮನ್ನ ರೋಗರಹಿತ, ಪಾಪರಹಿತ, ರೋಗರಹಿತ ಸಾಮರ್ಥ್ಯ ಜೀವನ ಜೀವಿಸಲಿಕ್ಕೆ ಕರೆದಿದ್ದಾನೆ. ಶಾಪ ನಮ್ಮಿಂದ ಬಿಟ್ಟು ಹೋಗುವಂತೆ ಆತನು ನಮ್ಮ ಶಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡಿದ್ದಾನೆ.
ಶಿಲ್ಬೆ ಮೇಲೆ ಸ್ವಾಮಿ ತೂಕ ಹಾಕಿಕೊಂಡಿದ್ದು ಶಾಪದ ಕಾರಣ. ಸ್ವಾಮಿ ಸೇರಿದಂತ ದೇವಜನರ ಮೇಲೆ ನಿರ್ಬಲವಾದ ಕೈ ಬಿಡಬೇಡಿ, ಕೈ ಬಿಡಬೇಡಿ. ಇಲ್ಲಿ ಮಿಸ್ ಔಟ್, ಕೈ ಬಿಡಬೇಡಿ, ಚೈನ್ ಬ್ರೇಕ್ ಮಾಡಬೇಡಿ. ಪವಿತ್ರ ಆತ್ಮನ ಶಕ್ತಿ ಹರಿತಾ ಇದೆ, ಪವಿತ್ರ ಆತ್ಮನ ಶಕ್ತಿ ಹರಿತಾ ಇದೆ, ಪವಿತ್ರ ಆತ್ಮನ ಶಕ್ತಿ ಹರಿತಾ ಇದೆ. ಕೈ ಬಿಡಬೇಡಿ, ಕೈ ಬಿಡಬೇಡಿ, ಕೈ ಬಿಡಬೇಡಿ. ಚೈನ್ ಬ್ರೇಕ್ ಮಾಡಿ, ಓಡ್ ಓಡ್ ಪ್ರಸನ್ನತೆಗೆ ಬಿಡುಗಡೆ ಸ್ವತಂತ್ರತೆ ಉಂಟು. ನಿಮ್ಗೇನ್ ಬೇಕು ಹೇಳ್ಕೊಳ್ಳಿ. God is going to bless. ನಿಮ್ಗೇನ್ ಬೇಕು ಬೇಡ್ಕೊಳ್ಳಿ, ನಿಮ್ಗೇನ್ ಬೇಡ್ಕೊಳ್ರಿ. ಮಕ್ಕಳು ಇವತ್ತು ಬೇಡ್ಕೊಳ್ತಾ ಇದ್ರೆ ಮತ್ತಿಂದು ನಮಗೆ ಬೇಡ್ಕೊಳ್ರಿ, ಏನ್ ಬೇಕು ಬೇಡ್ಕೊಳ್ರಿ, ಕೇಳ್ರಿ. ಸಿಸ್ಟರ್, ದೇವರಿಂದ ಹೊಸ ನೂತನ ಹೃದಯವನ್ನು ಕೇಳ್ಕೊಳ್ರಿ. God provided me God. ನೂತನ ಹೃದಯವನ್ನು ಒದಗಿಸುವುದಾಗಿ ಸ್ವಾಮಿ ಮಗಳಿಂದ ಮುದ್ದು ಸ್ವಾಮಿ ವೇದ ವಾಸನ ಬಲವಾದ ಸ್ವಾಮಿ ನಿನ್ನ ಸೇವೆ. ನಾನು ನಿನ್ನ ಸೇವೆಗಾಗಿದ್ದರೆ ಸ್ವಾಮಿ ನಿನ್ನ ಪ್ರಸನ್ನತೆ ಈ ಜನರಲ್ಲಿ ವಿಶೇಷವಾದ ಕಾರ್ಯಗಳನ್ನು ಮಾಡು ಸ್ವಾಮಿ. ಸೈತಾನವೇ ಸಾಕು ಬಡತನದಲ್ಲಿ ಈ ಜನರ ಮೇಲೆ ಅಭಿಷೇಕ ಸೈತಾನ ದೇವಜನರಿಗೆ, ಸೈತಾನಿಗೆ ದೇವಜನರನ್ನ ಕೊರತೆಯಲ್ಲಿ ಹಿಡಿದಂತೆ ನಿನ್ನ ದಿವ್ಯ ಶಕ್ತಿ ಹೇಳ್ತಾರೆ. ದೇವಜನರನ್ನು ಮುಟ್ಟಿಸು, ದೇವಜನರನ್ನು ಮುಟ್ಟಿಸು, ಮಗಳನ್ನು ಮುಟ್ಟಿಸು. ಮಗಳ ಕೈಗಳನ್ನು ಸೈತಾನ ಹಾಕಿದಂತ ನೋವುಗಳು ಬಿಟ್ಟು ಹೋಗಲಿ ಸ್ವಾಮಿ. स्वामी सैतान हाकिदंता लोगों को जिसके पास पैसा है वो भी मांगो. आज परीक्षा करो, परीक्षा परमेश्वर की परीक्षा करो. देवरत्न ಬೇಡ್ಕೊಂಡು ಕೊಡ್ತಾರೆ ಎಲ್ಲರೂ. ಆತನ ಪ್ರಸನ್ನತೆಯಲ್ಲಿ ಬೇಡ್ಕೊಳ್ಳೋದು वचन प्रकार आतನ ಪ್ರಸನ್ನತೆಯಲ್ಲಿ. जहां 2 या 3 मेरे नाम पे इकट्ठा हुए वहां पे मांगो, क्योंकि उनके बीच में मैं ನಿಮ್ಮ ಸಾಲಗಳು ಉಳಿತಾವ. ನಿಮಗೆ ಸಾಲಗಳು ದೇವರಿಂದನೇ, ನಮ್ಮ ಸಾಲಗಳನ್ನು ದೇವರಿಂದನೇ, ನಮ್ಮ ಕಷ್ಟದಿಂದಲ್ಲ, ಸ್ವಾಮಿ ಕೊಡುವ ಕೈಗಳನ್ನಾಗಿ ಮಾಡುವಂತ ದೇವರು, ಕೊಡುವ ಕೈಗಳನ್ನಾಗಿ ಮಾಡುವಂತ ದೇವರೇ, ಕೊಡುವ ಕೈಗಳನ್ನಾಗಿ ಮಾಡುವಂತ ದೇವರೇ. ದೇವರನ್ನು ಕೊಟ್ಟು ಸ್ವಾಮಿ, ದೊಡ್ಡ ಸ್ವಾಮಿ, ಪ್ರತಿಯೊಬ್ಬರು ಮುಟ್ಟು ಸ್ವಾಮಿ, ಪ್ರತಿಯೊಬ್ಬರು ಮುಟ್ಟು स्वामी देवराज चिಕ್ಕಮಗಳೂರು ಪ್ರೀತಿ ಸಿಗೋರಿ ಮಾತೆ ನಾವು ಕಾಕೊಳ್ಳೋರಿಗೆ ಹೌದು ಸ್ವಾಮಿ. ದೇವರು ನಮಗೆ ಆತ್ಮಿಕ ಆತ್ಮನ ಕಲಿಸ್ತಾರೆ. ಯೇಸುವಿನ ನಾಮದಲ್ಲಿ ಬಿಟ್ಟೋಗ್ರೆ ಆತ್ಮಿಕ ಆತ್ಮ ಬಿಟ್ಟು अपरमिक बिट्टू अपरमिक बिट्टू अपरमिक संस्कृत समय ಇದೇ ಗಳಿಗೆ ಇದೇ ಸಮಯ ಇವತ್ತಿನ ದಿವಸ ನಿಮ್ಮ ಭಕ್ತ ಸ್ವಾಮಿ ತುಂಬ್ತಾ ಸ್ವಾಮಿ ನೋಡಿ 65 ವರ್ಷಕ್ಕೆ ದೇವರ ಆಶೀರ್ವಾದ ಕೊಡ್ತಾ ಇದ್ದಾನೆ.
ಬಹಳ ಚಿಕ್ಕವರು. ಸ್ವಾಮಿ ನಿಮ್ಮ ಬಲವಾದ ಪ್ರಸಾದ, ಸ್ವಾಮಿ ನಿಮ್ಮ ಸ್ವಾಮಿ ನಿನ್ನ ಸಾಮರ್ಥ್ಯವನ್ನು ತೋರ್ಪಡಿಸುತ್ತದೆ, ನಿನ್ನ ಸಾಮರ್ಥ್ಯವನ್ನು ತೋರ್ಪಡಿಸುತ್ತದೆ. ಹೊರಗೆ ಬಿಡಬಾರದು, ಹೊರಗಿನವರೆಲ್ಲ ಒಳಬರ್ರಿ. ದೇವರ ಹೊರಗಿನವರೆಲ್ಲ ಒಳಬರ್ರಿ. ಸೈತಾನಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳು ಸೈತಾನನ ಸಾಮರ್ಥ್ಯಗಳು ಹೊರಗೆ ಬಿಟ್ಟು ದೇವರ ಬಿಟ್ಟು ದೇವರ ಪಾಪಗಳು ದೇವರ ಪಾಪಗಳು ದೇವರನ್ನು ಬಿಟ್ಟು ದೇವರನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾರೆ. ಬೇಡ್ಕೊಳ್ಳಿ, ಇವತ್ತು ಬೇಡ್ಕೊಳ್ಳಿಲ್ಲ ಅಂದ್ರೆ ಏನು ಸಿಗುದಿಲ್ಲ ನಿಮಗೆ. ಇವತ್ತು ಬೇಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಏನು ಸಿಗುದಿಲ್ಲ. ಬೇಡ್ಕೊಳ್ರಿ. ದೇವರೇ ನನ್ನ ಸಾಲಗಳನ್ನ ನೀಗಿಸು, ದೇವರೇ ನನ್ನ ಸಾಲಗಳನ್ನು ನೀಗಿಸು. ಸ್ವಾಮಿ ಈ ಸ್ವಾಮಿ ಸ್ವಾಮಿ ನಮ್ಮ ಮಧ್ಯದಲ್ಲಿ ಚಲಿಸುವಂತ ದೇವರೇ, ಯೇಸು ಸ್ವಾಮಿ ಆತನ ಪ್ರಸನ್ನಕ್ಕೆ ನೀವು ಕೇಳ್ಕೊಳ್ತೀರಿ. ಯೇಸು ಸ್ವಾಮಿ ಪ್ರಸನ್ನಕ್ಕೆ ಕೇಳ್ಕೊಳ್ತೀರಿ. परमेश्वर हमारे बीच में, आमीन। स्वामी ನಮ್ಮ ಮಧ್ಯದಲ್ಲಿದ್ದಾರೆ. ಬರ್ತಾ ಇದ್ದಾರೆ. ನಾವೆಲ್ಲರೂ ಯವನಸ್ಥರು, ಮೋಶೆಗಿಂತ ಕಮ್ಮಿದೆ.
ಬಿಟ್ಕೋಬೋ ಶರೀರದಿಂದಲ್ಲ ಯೇಸು ಈ ಶರೀರದಿಂದಲ್ಲ ಪವಿತ್ರಾತ್ಮ ಮಂದಿರ ಬಿಟ್ಕೋಬೋ ಬಿಟ್ಕೋಬೋ ಪವಿತ್ರಾತ್ಮನ ಬೆಂಕಿಯನ್ನು ಬರಲಿ ಸ್ವಾಮಿ ಬೆಂಕಿಯನ್ನು ಬರಲಿ ಸ್ವಾಮಿ ಬೆಂಕಿ 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 ಪರಿಶುದ್ಧಾತ್ಮನ ಬೆಂಕಿಯನ್ನು ಬರಲಿ ಸ್ವಾಮಿ ಸ್ವಾಮಿ ನಿಮ್ಮ ಗುರುತು ಸ್ವಾಮಿ my Lord, my Jesus, glory, ಯೇಸುವಿನ ನಾಮದಲ್ಲಿ ಪ್ರತಿಯೊಂದಾದ ಶಕ್ತಿಗಳಿಂದ ಸಾಮರ್ಥ್ಯದ my Lord, my Lord. Thank you, Jesus. Thank you, Lord. Thank you, Lord. Thank you, Jesus. तेरी स्तुति करता हूँ मैं
ಎಲ್ಲರೂ ಬೇಡ್ಕೊಂಡ್ರಿ ಸಿಕ್ಕಿದೆ ಅಂತ ಅಂತಿದ್ರಿ. ನಿಮ್ಮ ಹಣ ಚೇಂಜ್ ಮಾಡ್ತಾರೆ, ಚೆಕ್ ಮಾಡ್ತೀರಿ, ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಗಳನ್ನ ನೋಡ್ತೀರಿ, ಮನೆಗೆ ಹೋಗ್ರಿ, ಕಬಡ್ಗಳನ್ನ ನೋಡ್ತೀರಿ, ಸೀರೆಗಳನ್ನ ನೋಡ್ರಿ, ನಿಮ್ಮ ಬಟ್ಟೆಗಳ ಮಧ್ಯದಲ್ಲಿ ನೋಡ್ರಿ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಬ್ಯಾಗ್ ಅಲ್ಲಿ ಪರೀಕ್ಷೆ ಮಾಡ್ರಿ. ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾನೆ. ಈ ಸಮಯ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇದ್ದಾನೆ ದೇವರು. ಯಾಕೆಂದ್ರೆ ದೇವರ ವಾಕ್ಯಗಳನ್ನು ಕೇಳಿಕೊಂಡು ದೇವರ ವಾಕ್ಯದ ಆಧಾರದ ಮೇಲೆ ನಾವು ಪ್ರಾರ್ಥಿಸಿದ್ದೇವೆ. ಹೌದಾ? ದೇವರ ವಚನಗಳನ್ನ ಹೇಳ್ಕೊಂಡು ಪ್ರಾರ್ಥಿಸಿದ್ದೇವೆ. ಆ ವಾಕ್ಯಕ್ಕೆ ದೇವರ ಮುದ್ರೆ ಹಾಕಿದ್ದಾನೆ. ಗಾಡ್ ಹೌದಾ? ದೇವರ ಮುದ್ರೆ ಹಾಕ್ತಾನೆ. No,
ಎಲ್ಲರೂ ಅರಿಕೆ ಮಾಡ್ತೀರಾ? ನಿಮ್ಮ ಬಾಯಿಂದ ಅರಿಕೆ ಮಾಡ್ತೀರಾ? ನನ್ನ ಹೃದಯದಲ್ಲಿ ಸಂಶಯಗಳನ್ನು ದುರಾತ್ಮಗಳನ್ನ ಸೈತಾನನ ಆತ್ಮಗಳನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನಿಂದ ಬಿಟ್ಟು ಹೋಗುವಂತೆ ಅಪ್ಪಣೆ ಕೊಡ್ತಾ ಇದ್ದೇನೆ. ದೇವರಾತ್ಮನ ಬಲದಿಂದ ಸೈತಾನ ಮುಂತಾದ ದೂತರ ಸಾಮರ್ಥ್ಯವನ್ನು ನಾನು ಮುರಿತಾ ಇದ್ದೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೆನ್. ಸಂಶಯ ಹುಟ್ಟಿಸೋದು ಸೈತಾನ. ನೀವು ಯಾರ್ಯಾರು ಎಷ್ಟೇನು ಬೇಡ ಕೊಡ್ತೀರಿ ಗೊತ್ತಿಲ್ಲ. ನಿಮ್ಮ ಬೇಡಿಕೆ ತಕ್ಕಂತೆ ದೇವರು ಮಾಡ್ತಾನೆ. ಮುಂದಿನ ವಾರ ಎಲ್ಲರೂ ಸಾಕ್ಷಿ ಹೇಳಿದ್ದಾರೆ. ಹೌದಾ? ದೇವ್ರು ಮಾಡ್ತಾನ. ವಚನ ಪ್ರಕಾರ ವಚನ ಬಿಟ್ಟು ಮಾತಾಡಿದ್ದೀನಿ ಇವತ್ತು. ದೇವರ ವಚನ ಬಿಟ್ಟು ಮಾತಾಡಿದ್ದೀರಾ? ದೇವರ ವಾಚನದ ಆಧಾರದ ಮೇಲೆ ನಾವು ಪ್ರಾರ್ಥಿಸುತ್ತೇವೆ. ನಿಮ್ಗೆ ಫೋನ್ ಇದ್ರೆ ಮೆಸೇಜ್ ಬಂದಿರ್ತದೆ ನೋಡಿ, ಹೆಂಗಂದ್ರೆ ಸೈಲೆಂಟ್ ಆಗಿದ್ರೆ ಬಂದಿರೋದನ್ನ ಚೆಕ್ ಮಾಡಿ. ಬ್ಯಾಂಕ್ ಅಕೌಂಟ್ ಇದ್ರೆ ನಿಮ್ಗೆ ಮೊಬೈಲ್ ಬರ್ತದೆ, ಇಲ್ಲಾಂದ್ರೆ ನಿಮ್ಮ ಪಾಸ್ವರ್ಡ್ ಚೆಕ್ ಮಾಡಿ. ನನ್ನ ದೇವರ ಕೈ ರೂಪಾಯಿ ಅಲ್ಲ. ನಾನು ಕಾರು ಮಾಡಲು ಬಂದಿದ್ದೇನೆ ಕೂಡ ನಾನು ನಿಮ್ಮ ಸಮಯದಲ್ಲಿ ಕೂಡ ನೀವು ಸಾಕ್ಷಿ ಕೊಟ್ಟಿದ್ದಲ್ಲ. ಯಾವುದಕ್ಕೆ ನಂಬಿಕೆ ಆಧಾರ ಇಲ್ಲ. ಇನ್ನೂ ಪಾಪ ಇದ್ದೀನಿ, ಇನ್ನೂ ಪಾಪ ಇದ್ದೀನಿ. ಅಪನಂಬಿಕೆ ಪಾಪ ನೋವುಗಳಿಂದ ಬಿಡುಗಡೆಯಾಗದೆ ಸತತವಾಗಿ ಅಂತರದಲ್ಲಿ ಸ್ವಂತದಲ್ಲಿ ಗಮನಾಗಿಲ್ಲ. ನೋವುಗಳು ಬಿಡುತ್ತಿಲ್ಲ. ಮಂಜುಳಾ ಸಿಸ್ಟರ್ ನೀವು ಹೀಗಿದೆಯಾ? ಕಡಿಮೆ ನಂಬಿಕೆಯನ್ನು ಬಲಪಡಿಸಿಕೊಂಡೆ. ವಾಕ್ಯಗಳನ್ನು ಆಲೋಚಿಸುವುದರಿಂದ ನಮ್ಮ ನಂಬಿಕೆ ಜಾಸ್ತಿ. ದೇವರಾತ್ಮನ ಶಕ್ತಿ ನಾವು ಸಭೆಯಲ್ಲಿ ನೋಡಬೇಕು. ಪ್ರತಿ ದಿವಸ ಪ್ರತಿ ವಾರ हर दिन परमेश्वर का शक्ति चाहिए चाहिए ಬಲವಂತ ದಿನಕ್ಕೆ ಪವಿತ್ರ ಸಾರಗಳನ್ನು ಯಾಕೆ ಮಾಡಬೇಕು ಅಂತ ಮಾಡಿದರೆ ಮಾಡಿಕೊಂಡು ಯೆಹೋವನಲ್ಲಿ ಭರವಸೆ ಇದ್ರಿ. ಹೌದಾ? ಕಾಯ್ಕೊಂಡಿರ್ಬೇಕಾ? ಕಾಯ್ಕೊಂಡು ಏನ್ ವಾಗ್ದಾನ ಮಾಡಿದ್ದಾನೆ ದೇವರು? ಯೆಹೋವನಲ್ಲಿ ಕಾದುಕೊಂಡು ಏನ್ ವಾಗ್ದಾನ ಮಾಡಿದ್ದಾನೆ? ಎಲ್ಲ ಕಡೆ ಇದೆ. ಎಲ್ಲ ಪ್ರವಾದಿಗಳು ಗೊತ್ತಿದ್ದಾರೆ. ಏಷ್ಯಾನ ಗ್ರಂಥ 40ನೇ ಅಧ್ಯಾಯ 27ನೇ ವಚನದಿಂದ 31ನೇ ವಚನದವರೆಗೂ ಯೆಹೋವನು ಬಳಲಿದವರನ್ನು ಬಲಪಡಿಸುವುದು. ಯಾರು ಸುಸ್ತಾಗಿ ಕಂಗಾಲಾಗಿ ನಿರೀಕ್ಷೆಕೊಂಡಿರ್ತಾರೆ ಅವನ್ನ ಬಲಪಡಿಸ್ತಾನೆ. ನಮ್ಗೇನಾಗ್ತದೆ? ಹೌದಾ? ಯಾಕೋಬೇ ಇಸ್ರಾಯೇಲೇ, ನನ್ನ ಮಾರ್ಗವು ಯೆಹೋವನಿಗೆ ಮರೆಯಾಗಿದೆ. ನನಗೆ ಸಿಕ್ಕಬೇಕಾದ ನ್ಯಾಯವು ನನ್ನ ದೇವರು ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲ ಎಂದು ಏಕೆ ಅಂದುಕೊಳ್ಳುತ್ತಿ? ಎಷ್ಟೋ ಜನ ಅನ್ನತ್ತೀರಿ, ನಮ್ಮ ಪ್ರಾರ್ಥನೆ ದೇವ್ರ ಉತ್ತರ ಕೊಡತ್ತಲ್ಲ, ನಾ ಹೇಳ್ದಂಗ ಮಾಡಾಕತ್ತೀರಿ ಅನ್ನಕತ್ತೀರಿ. ನನ್ನ ದೇವರು ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲ ಎಂದು ಅಂದುಕೊಳ್ಳುತ್ತಿ. ನೀನು ಗ್ರಹಿಸಲಿಲ್ಲವೋ ಕೇಳಲಿಲ್ಲವೋ? ಯೆಹೋವನು ನಿರಂತರ ದೇವರು. ಯೆಹೋವನು ನಿರಂತರ ದೇವರು. ಒಂದ್ ದಿವಸ ಹೋಗೋ ಇನ್ನೊಂದ್ ದಿವಸ ಅಲ್ಲ. ಆತನ ಈಸ್ ಕಂಟಿನ್ಯೂಸ್, ನಿರಂತರ ದೇವರು. ಭೂಮಿಯ ಕಟ್ಟ ಕಡೆಗಳನ್ನು ನಿರ್ಮಿಸುವುದೂ ಆಗಿದ್ದಾನೆ. ಆತನು ದಣಿದು ಬಳಲುವುದಿಲ್ಲ, ತಾಯಡಾಗಿರುತ್ತದೆ. ಆತನ ವಿವೇಕವು ಪರಿಶೋಧನೆಗೆ ಆಗಿರಬೇಕು. ಸೋತನಿಗೆ
ಪ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಯುವಕರು ದಣಿದು ಬೆಳೆಯುವರು, ತರುಣರು ಸ್ವರಿಗೆ ಮುಗ್ಗರಿಸುವರು. ಯೆಹೋವನನ್ನು ನಿರೀಕ್ಷಿಸುವರು, ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬೆಳಲು. ಆಮೇಲೆ ಬಂಕೆ ಕುಲ್ಕ ಯಾವಾಗ ನಮ್ಮ ಸಾಲಗಳು ಮುಟ್ಟಾಗ್ತದೆ ಏನ್ ಮಾಡ್ತೇವೆ, ಜೊಯ್ ಅಂತೇಳಿ ಮನೆಯಾಗ ಸುತ್ತಾಡ ಹದ್ದಿನಂತೆ ರೆಕ್ಕೆ ತೆಗೆದು ಪುನರಾಡ್ತೇವೆ. ಹೌದಾ? ಆ ಖುಷಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆದಾಗ, ದೇವರಿಂದ ಬೇಡಿ ಬಂದಾಗ ಏನಾಗ್ತದೆ, ನಿಮಗೆ ಸಂತೋಷ ನಿಮ್ಮಿಂದ ಹೋಗ್ತದೆ. ಆಮೇಲೆ ಹುಕ್ಕೋದಂದ್ರೆ ಗೊತ್ತಲ್ಲ, ಹೊರಸೂಸುವುದು. ಇವತ್ತು ಬಹಳ ಜನಕ್ಕೆ ದೇವರು ಕೊಟ್ಟಿದ್ದಾನೆ, ಕೆಲವೊಬ್ಬರಿಗೆ ಅಪನಂಬಿಕೆ ದೇವರ ಕಾರ್ಯಕ್ಕೆ ರೋಮನ್ಸ್ ಸಂಶಯದಿಂದ ಹುಟ್ಟುವ ಕಾರಣ ದೋಷಿಯಾಗಿದ್ದಾನೆ. ದೇವರ ಜನರು ಸಂಶಯದಿಂದ ಊಟ ಮಾಡಿದ್ರು ಕೂಡ ಅದು ಪಾಪನೇ. ಮುಂದಿನ ವಚನ ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲವೋ ಅದು ಪಾಪ. ನಿಮ್ಮ ಪ್ರಾರ್ಥನೆಗೆ ನಂಬಿಕೆ ಇಲ್ಲ ಅಂತಂದ್ರೆ ನಾವು ಲೆಕ್ಕಕ್ಕೆ ನಾವು ಪ್ರಾರ್ಥನೆ ಮಾಡಿದ್ದೇವೆ, ಅದು ನಂಬಿಕೆ ಇಲ್ಲ ಅಂತಂದ್ರೆ ಆ ಪ್ರಾರ್ಥನೆ ಕೂಡ ಪಾಪಕ್ಕಿಂತ. ಆಮೇಲೆ ಅಂತ ಸಮಯದಲ್ಲಿ ಇನ್ನೊಬ್ಬರ ಸಹಾಯ ತಗೋಬೇಕು. ಇಬ್ಬರು ಜನ ಸೇರ್ಕೊಂಡು ಪ್ರಾರ್ಥನೆ ಮಾಡಬೇಕು. ಒಂದೇ ಮನಸ್ಸುಗಳು ಹಾಗೆ ಒಂದೇ ಚಿತ್ತದಿಂದ ಪ್ರಾರ್ಥನೆ ಮಾಡಿದಾಗ ದೇವರ ಪ್ರಸಾದ ಮಧ್ಯದಲ್ಲಿ ಇರ್ತದೆ. ಯಾಕಂದ್ರೆ ದೇವರು ವಾಗ್ದಾನ ಮಾಡಿದ್ದಾರೆ, ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಲ್ಲಿ ಕೂಡಿ ಬರ್ತಾರೆ. ಕೆಲವೊಮ್ಮೆ ನಾವು ಸಭೆ ಹೆಸರಿಗಾದ್ರೆ ಏನ್ ಮಾಡ್ತೀವಿ, ಸಭೆ ಬೇಕು ನಮ್ಗೆ, ಸಭೆ ಬೇಕು, ಸಭೆ ಅವಶ್ಯಕತೆ ಇದೆ. ಸಭೆಯಲ್ಲೇ ಕಾರ್ಯ ಮಾಡ್ತಾನೆ ದೇವರು. ಅದ್ಭುತ ಕಾರ್ಯಗಳು ಆಗುವುದರಿಂದ, ಅಭಿಷೇಕ ಆಗುವುದರಿಂದ, ಪ್ರಕಟಣೆಗಳು ಬರುವುದರಿಂದ ಈ ಸಭೆಗೆ ಎಲ್ಲರೂ ಎಲ್ಲಿಂದ ಬರ್ತಾರೆ? ಅಪೊಸ್ತಲರು ಬೇಕಂದ್ರೆ ಎಲ್ಲಿ ಬರ್ತೀರಿ? ಮಾರ್ಕೆಟ್ ಹೋಗಿ सभा में उत्पन्न होते वचन सुनकर अभिषेक परमेश्वर का अभिषेक ज्ञान पर ನಿಮ್ಮ ಮೇಲೆ ಅಭಿಷೇಕ ಮಾಡೋದ್ರೆ ನೀವು ಒಂದು ಪ್ರಾರಂಭ. ಆಮೇಲೆ ದೇವರು ಕೆಲವರನ್ನ ಅಪೊಸ್ತಲರನ್ನಾಗಿ, ಕೆಲವರನ್ನ ಪ್ರವಾದಿಗಳನ್ನಾಗಿ, ಕೆಲವರನ್ನ ಸ್ವಾರ್ಥಿಕರನ್ನಾಗಿ, ಬೋಧಕರನ್ನಾಗಿ, ಸಭಾವರನ್ನಾಗಿ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿಂದ ನಾಳೆ ಸಭೆ ದೊಡ್ಡದಾಯ್ತು, ಜನ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಒಂದು ಸಭೆ ಮಾಡಿ ಬಿಲ್ಡಿಂಗ್ ಹೇಳ್ತಾರೆ, ಅಲ್ಲಿ ಹೋಗಿ ಸಭಾ ಪಾಲನೆ ಬರ ಇದ್ದಂತ ವ್ಯಕ್ತಿಯನ್ನ ಅಲ್ಲಿ ನೆಲೆಸ್ತಾರೆ. ಇದೇ ದೇವರ ಸಂಕಲ್ಪ. ಅಪೊಸ್ತಲರ ಸಮಯದಲ್ಲಿ ಹೀಗೆ ನಡೆದಿತ್ತು. ಸಭೆಯಲ್ಲಿ ಇವೆಲ್ಲ ಆಗ್ತಿತ್ತು. ಪ್ರತಿ ದಿವಸ ಪ್ರತಿ ನೋಡಿ ರೋಗಿಗಳ ಮೇಲೆ ಬೀಳೋದು, ರೋಗಿಗಳು ಗುಣ ಹೋಗ್ತಾರೆ. ಯಾಕೆಂದ್ರೆ ಮೊದಲೇ ಶತಮಾನದ ಸಭೆ ಬಹಳ ಜನ ರಕ್ಷಣೆ ಬರ್ತಾ ಇದ್ರು. ಅಲ್ಲಿ ಒಬ್ಬರಿರ್ಲಿಲ್ಲ, 12 ಅಪೊಸ್ತಲರು 120 ಜನರು ಪವಿತ್ರಾತ್ಮನ ಹೊಂದ್ಕೊಂಡಿದ್ರು. ಮೊದಲನೇ ಬಾರಿ ಪವಿತ್ರಾತ್ಮ ಭೂಲೋಕದ ಮೇಲೆ ಬಂದಿದ್ದಾರೆ. ವಾಗ್ದಾನದಂತೆ ಪೆಂಟೆಕೋಸ್ತ ಹಬ್ಬದಲ್ಲಿ ಸುಮಾರು 120 ಜನರ ಮೇಲೆ ಪವಿತ್ರಾತ್ಮ ಇಳಿದಿದ್ದಾರೆ. ಹೌದಾ? ಈ ಸಭೆಯಲ್ಲಿ 120 ಜನ ಪವಿತ್ರಾತ್ಮ ಹೊಂದ್ಕೊಂಡ್ರೆ ಏನಂತ ವಿಚಾರ ಮಾಡಿ ಗ್ರಹಿಸ್ತಾ. ಸಭೆ ತಪ್ಪಿಸ್ಕೊಳ್ಬೇಡ್ರಿ, ವಚನ ತಪ್ಪಿಸ್ಕೊಳ್ಬೇಡ್ರಿ, ಪವಿತ್ರಾತ್ಮನ ತಪ್ಪಿಸ್ಕೊಳ್ಬೇಡ್ರಿ. ಪವಿತ್ರಾತ್ಮ ಇಲ್ಲದೆ ನಮ್ಗೆ ನಿತ್ಯ ಜೀವನ. ಸಭೆ ಬರುವುದರಿಂದ ನಾವು ಪರಲೋಕ ಸೇರುವುದಿಲ್ಲ. ಆರಾಧನೆಯಲ್ಲಿ ಭಾಗವಹಿಸುವುದರಿಂದ ನಾವು ಪರಲೋಕ ಸೇರುವುದಿಲ್ಲ. ಬಹಳ ಜನಕ್ಕೆ ತಪ್ಪಾದ ಅರ್ಥಗಳಿದ್ದಾವೆ. ನಾವು ನೋಡ್ತಾ ಇದ್ದಂಗೆ कितने लोग सिंगर्स ಹಾಡುವವರಿಗೆ ವ್ಯೂಸ್ ಜಾಸ್ತಿ, ಸಬ್ಸ್ಕ್ರೈಬರ್ಸ್ ಜಾಸ್ತಿ. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಒಂದು 6 ತಿಂಗಳಲ್ಲೇ ಬಂದ್ಬಿಡ್ತಾರೆ. ಸರಿ ನೋಡಿ, ನೇಮ ಗುರುತಿಸ್ಕೋಬೇಕು. ಅದು ಸಭೆ ಮೂಲಕ ನೀವು ಗುರುತಿಸಲ್ಪಡ್ತೀವಿ. ಪವಿತ್ರ ಆತ್ಮನ ಶಕ್ತಿ ಇಲ್ಲದೆ ಹೋದ್ರೆ ಎಲ್ಲರೂ ಸಭಾಭಾಗಿದ್ದಾರೆ. ನಾವೇನು ಗ್ರಹಿಸ್ತೇವೆ,
ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದನ್ನ ಮಾಡೋದು ಕಾಪಿ ಪೇಸ್ಟ್ ಸಭೆಗೆ ಅದನ್ನ ಆಗೋದು ಮಾಡೋದು ಅಂತ ಕೆಲಸಗಳನ್ನ ಯಾರು ಮಾಡೋದು. ಯಾಕಂದ್ರೆ ಈ ಸಭೆ ನಡೆಯುತ್ತಾನೆ ಅದ್ಭುತ ಕಾರ್ಯಗಳ ಮೂಲಕ ತಾನು ಇದೆ ಅಂತ ಖಚಿತಪಡಿಸ್ತಾನೆ. ಹೌದಾ? ಯಾರ್ಯಾರು ನಿಮಗೆ ಜೀವನದಲ್ಲಿ ದೇವರು ಅದ್ಭುತ ಮಾಡಿದ್ದಾನೆ ಇವತ್ತಿನ ದಿವಸ ಮುಂದಿನ ವಾರ ಬಂದು ಸಾಕ್ಷಿ ಕೆಲವು ನಾಸ್ತಾರೆ ಕೈ ಹೋಗಿ ಇವತ್ತು ಯಾರು ದರ್ಶನ ನೋಡಿದ್ರೆ ದೇವರ ದರ್ಶನ ನೋಡಿದ್ರೆ anyone has seen? ಪ್ರಾರ್ಥನೆ ಮಾಡಿ ದೇವರಿಗೆ ದೇವರ ದರ್ಶನ ನೋಡಿ ದೇವರ ಪ್ರಸನ್ನತೆಯಲ್ಲಿ ಯೇಸು ಸ್ವಾಮಿ ಇಳಿದು ಬಂದಾಗ ಏನಾಗ್ತದೆ? ದೇವದೂತರು ಇರ್ತಾರೆ, ಸೇವೆ ಸಭೆ ಸುತ್ತಲೂ ದೇವದೂತರ ದಂಡೆ ಇರ್ತಾನೆ. ದೇವರಿಗೆ ಅದನ್ನ ನೋಡುವಂತ ಆಸೆ ಪಡಿ. ನೀವು ನಿಮ್ಮ ಮನಸ್ಸಲ್ಲಿ ಆಸೆ ಪಟ್ಟರೆ ನಿಮ್ ಕೆಲಸ. ಹೌದಾ? ನಿಮ್ಗೆ ವಚನದ ದಾಹ ಇದ್ದಿದ್ದರಿಂದ ನೀವು ಇಲ್ಲಿದ್ದೀರಿ. ಹೌದಲ್ಲ? ನಿಮ್ಗೆ ವಚನದ ದಾಹ ಇದ್ದಿದ್ದರಿಂದ ನೀವು ಬಂದು ಸೇರಿದ್ದೀರಿ. ಸತ್ಯ ವಚನಗಳು ಇವತ್ತೇನು ದೇವರು ಕೊಡ್ತಾನೆ, ದೇವರೇನು ಅದ್ಭುತ ಮಾಡ್ತಾನೆ ನಿಮ್ಮ ಜೀವನದಲ್ಲಿ. ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿದ್ರಿಂದ ದೇವರು ಖಂಡಿತ ಮಾಡ್ತಾನೆ. ನೀವು ನಿರೀಕ್ಷೆ ಇಟ್ಕೊಂಡು ಬರ್ಬೇಕು. ಆಮೇಲೆ ನನ್ನ ಶಕ್ತಿ ಅಲ್ಲ, ಇವತ್ತು ನನ್ನ ಶಕ್ತಿ ಪ್ರದರ್ಶನ ಅಲ್ಲ. ಇವತ್ತು ಯಾರ್ಯಾರಿಗೆ ಬಿಡುಗಡೆ ಆಗಿದೆ, ಯಾರಿಗೆ ಆಶೀರ್ವಾದ ಆಗಿದೆ, ಇದೆಲ್ಲ ದೇವ್ರ ಶಕ್ತಿ. ಅರ್ಥ ಆಯ್ತಾ? ಏನಾಗ್ಬೇಕು ನಾವು? ಏನಾಗ್ಬೇಕು? ನೀತಿವಂತರಾಗಬೇಕು. ನೀತಿವಂತರ ಪ್ರಾರ್ಥನೆಯನ್ನ ದೇವರು. ಹೌದಾ? ಬಹಳ ಸಿಂಪಲ್ ಇದೆ. ದೇವರ ವಚನ ಸಿಂಪಲ್, ಬಹಳ ಸಿಂಪಲ್ ಇದೆ. ನಾವು ಪಡುವಂತ ಕಷ್ಟದ ಮಾತ್ರಕ್ಕಿಂತ ಇದು ಮಾಡಿ. ಆದ್ರೆ ನಮ್ಗೆ ಅದು ನೋಡಿ ಅಭ್ಯಾಸ ಇಲ್ಲ, ನೋಡಿ ಅಭ್ಯಾಸ ಇಲ್ಲ. ಅದಕ್ಕೆ ನಮ್ಗೆ ನಂಬಲಿಕ್ಕೆ ಕಷ್ಟ. ಆಮೇಲೆ ಯಾರಿಗೆ ದಾಹ ಉಂಟು, ಯಾರಿಗೆ ದಾಹ ಉಂಟು, ಯಾರಿಗೆ ದೇವರ ಸೇವೆ ಮಾಡಲಿಕ್ಕೆ ಮನಸ್ಸು, ಅವರನ್ನ ದೇವರು ಪಕ್ಷಪಾತವಿಲ್ಲದೆ ಬಳಸ್ತಾರೆ. ಯಾರ ಬಗ್ಗೆ ಟೀಕೆ ಮಾಡಬೇಡಿ. ಒಬ್ಬ ಉಪಯೋಗ ಇಲ್ಲದಂತ ವ್ಯಕ್ತಿ ಅಂತ ನಾವು ತಿಳ್ಕೊಂಡಂತ ವ್ಯಕ್ತಿಯನ್ನ ದೇವರು ಪಟ್ಟ ತೆಗೆಸ್ತಾನೆ. 5 ವರ್ಷ 10 ವರ್ಷ ಸಭೆಯಲ್ಲಿ ಏನು ಫಲ ಕೊಡಲಿಲ್ಲ, ಆದ್ರೆ 11ನೇ ವರ್ಷಕ್ಕೆ ಎದ್ದು ಬಿಟ್ಟು ದೇವರು ಕರೆದಾಗ ಆ ವ್ಯಕ್ತಿ ಎದ್ದು ಬಿಟ್ಟು ಸೇವೆ ಮಾಡ್ತಾನೆ. ನಾವೇನ್ ಟೀಕೆ ಮಾಡಿದ್ದೇವೆ? ಅವೇನು ಉಪಯೋಗ ಇರಬೇಕು. ದೇವರು ಆರಿಸಿಕೊಂಡಾಗ ನಾವು ಉಪಯುಕ್ತ ಆಗ್ತೇವೆ. ಯಾರನ್ನ ಬೇಕಾದ್ರೂ ದೇವರು ಉಪಯೋಗ ಮಾಡ್ತೇವೆ. ಇದಕ್ಕೆ ಯಾರಿಗೂ ಇನ್ನೊಬ್ಬರನ್ನ ಕೆಳಮಟ್ಟಕ್ಕೆ ನಾವು ವಿಚಾರ ಮಾಡಬೇಕು. ನಿರೀಕ್ಷೆ ಈ ವ್ಯಕ್ತಿ ಇವತ್ತಿಂದ ದೇವರು ಮುಟ್ಟಾಗ ನೋಡಿ, ದೇವರು ನಿಮ್ಮಲ್ಲಿ ಕಾರ್ಯ ಮಾಡಿದಾಗ ಮಾತ್ರ ನಾವು ನಮ್ಮ ಸ್ವಂತ ಬುದ್ಧಿ ಇರಲಿಕ್ಕಾಗ್ತದೆ. ಎಷ್ಟೋ ಜನರು ತಮ್ಮ ಶಕ್ತಿ, ತಮ್ಮ ಬಲದಿಂದ, ಹಣದ ಬಲದಿಂದ ಸೇವೆ ಮಾಡಲಿಕ್ಕೆ ಹೋಗಿ ಹೊಸದು ಬಿದ್ದಿದ್ದನ್ನು ನಾವು ನೋಡಿದ್ದೇವೆ. ಹಣದ ಬಲದಿಂದ ಇದು ಸೇವೆ ಆಗಿದೆ. ವಿಧೇಯತೆ ಪವಿತ್ರಾತ್ಮನ ಬಲಕ್ಕೆ. ಯೇಸು ಕ್ರಿಸ್ತನೇ ನಮ್ಮ ಶಕ್ತಿ, ಯೇಸುವೇ ನಮ್ಮ ಸಾಮರ್ಥ್ಯ. ಆತನ ಸಾಮರ್ಥ್ಯ ನಮ್ಮ ಮೂಲಕ ಕಾರ್ಯ ಮಾಡ್ತದೆ. ಆಮೇಲೆ 3ನೇ ಅಧ್ಯಾಯ ಎಫಿಷಿಯನ್ಸ್ 20ನೇ ವಚನ 21ನೇ ವಚನ ಎಲ್ಲರ ಒಟ್ಟಿಗೆ ಸಭೆ ಸಾಧನೆ ನಮ್ಮಲ್ಲಿ ಕಾರ್ಯ ಸಾಧಿಸುವ ದೇವರ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿ ತಲತಲಾಂತರಕ್ಕೂ ಯುಗಯುಗಾಂತರಕ್ಕೂ ಸ್ತೋತ್ರ. ಆಮೆನ್. ನಮ್ಮ ಮಧ್ಯದಲ್ಲಿ ದೇವರು ಶಕ್ತಿ ಕಾರ್ಯ ಮಾಡ್ತಾರೆ. ನಮ್ಮ ಮಧ್ಯದಲ್ಲಿ ಇವತ್ತೇನಾಗಿದೆ? ನಮ್ಮ ಮಧ್ಯದಲ್ಲಿ ಯಾರ ಶಕ್ತಿ ಕಾರ್ಯ ಮಾಡ್ತಾರೆ? ದೇವರ ಶಕ್ತಿ. ಆತನ ಶಕ್ತಿಯು ಶಕ್ತಿ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದು. ನಮ್ಮ ಆಲೋಚನೆ, ನಮ್ಮ ಬುದ್ಧಿಗೆ ಮೀರಿ ದೇವರ ಅತ್ಯಧಿಕವಾದದ್ದನ್ನು
ಮಾಡಲಿಕ್ಕೆ ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ನಾವೆಲ್ಲ ಇವತ್ತೇನ್ ಮಾಡಿದ್ವಲ್ಲ ವಚನದ ಪ್ರಕಾರ ಸಿಗದೆ ಹೋಗ್ತದ ನಮ್ಗೆ. अगर वचन के बलबूते पर प्रार्थना करेंगे और परमेश्वर के मार्गदर्शन के अनुसार करेंगे तो हमको उत्तर मिलेगा या नहीं मिलेगा? आमेन। ಎಲ್ಲರಿಗೆ ಸಿಕ್ಕಿದೆ and you will come into the big figures. ಇಷ್ಟು ದಿವಸ ಇಷ್ಟು ಬಂತು, 1000 ಬಂತು, 3 ಬಂತು, 500 ಬಂತು, 500 ಕೆಳಗೆ ಯಾರು ಬಂದಿಲ್ಲ. ಈಗ ಲಕ್ಷದಲ್ಲಿ ಬರ್ತದೆ. ಹೌದಲ್ಲ? ಸಾಕ್ಷಿ ಹೇಳಿ ಸಭೆ. ಆಮೇಲೆ ಈ ವಚನ ನಮ್ಗೆ ಪ್ರಾರ್ಥನೆ ಮೊದಲಾಗಿದೆ, ಈ ವಚನ ಆಮೇಲೆ ಕೇಳಿದ್ದೇವೆ. ಸಭೆಯಲ್ಲಿ ನಮ್ಮ ಬುದ್ಧಿಗೆ, ನಮ್ಮ ಕಲ್ಪನೆಗೆ, ನಮ್ಮ ವಿಚಾರಕ್ಕೆ ಬೇರೆ ನಾವು ಬೇಡುವುದಕ್ಕಿಂತಲೂ ಅರ್ಥ ಮಾಡಿ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡುವ ದೇವರಿಗೆ ಯೋಚನೆ ಮಾಡಿದ್ವಿ, ನಾವು ಏನ್ ಬೇಡ್ಕೊಂಡಿದ್ವಿ ಅದಕ್ಕಿಂತ ಅತ್ಯಧಿಕವಾದದ್ದನ್ನು ಮಾಡಲಿಕ್ಕೆ ಸಮರ್ಥನಾದ ದೇವರಿಗೆ ಯೇಸು ಕ್ರಿಸ್ತನ ಮೂಲಕ, ಸಭೆಯಲ್ಲಿ ಯೇಸು ಕ್ರಿಸ್ತನ ಮೂಲಕ ನಾನು ಸ್ತೋತ್ರ ಹೇಳ್ತೇನೆ. ಸ್ತೋತ್ರ. ನಂತರ ನಿಮ್ಮ ಸಾಲಗಳು ಮೀರಿ ಉಳಿತಾವ. ನಿಮ್ಮ ಸಾಲ ನೀಗಿಸಿ ನಾನು 2 ಪಟ್ಟು ಹೇಳಿದ್ದೀನಿ. ಯಾರು ಸಾಲ ಇದ್ದು 2 ಪಟ್ಟು. ನಿಮ್ಮ ಸಾಲ 5 ಲಕ್ಷ ಇತ್ತಂದ್ರೆ 10 ಲಕ್ಷ. ನಿಮ್ಮ ಸಾಲ 50 ಲಕ್ಷ ಇತ್ತಂದ್ರೆ 1 ದುಡ್ಡು. ಹೌದಾ? ಸಾಲ ತೀರಿಸಿ ಮತ್ತೆ ಯಾರು ಕೊಡ್ಲಿ ಅಂತ ಬರ್ತೀರಿ. ಸಭೆ ಕೊಡ್ಲಿಕ್ಕೆ ಮರಿಬೇಡ್ರಿ. ದೇವರ ರಾಜ್ಯಕ್ಕೆ ಕೊಡುವುದನ್ನು ಮರಿಬೇಡ್ರಿ. ಯಾಕೆಂದ್ರೆ ಮನುಷ್ಯನ ಸ್ವಭಾವ. ನಾನು ನನ್ ಕೊಡೋದು ಬೇಡ, ನನಗೋಸ್ಕರ ಏನಾದ್ರೂ ಬೇಡಿದ ಎಂದು ಬೇಡಿ ನಾನು ಬೇಕಾಗಿ ದೇವರು ಒದಗಿಸ್ತಾನೆ. ದೇವರು ಒದಗಿಸುವ ಆ ದೇವರ ಬಗ್ಗೆ ನಾನು ಹೆಸರುಪಟ್ಟೆ. ಇಲ್ಲಿ ಬಾಕಿ ಬರಗಳ ಬಗ್ಗೆ ಹೆಸರುಪಡೋದು ಬೇಡ. ನನ್ನ ದೇವರ ಬಗ್ಗೆ ನಾನು ಹೆಸರುಪಟ್ಟೆ. ಮೈ ಗಾಡ್ ಇಸ್ ಫೇತ್ಫುಲ್. ನನ್ನ ದೇವರು ನಂಬಿಕಸ್ತನು. ಯಾಕೆಂದ್ರೆ ಲಿಖಿತವಾದ ಇವತ್ತೇನು ಓದಿದ್ದೇವೆ ಅವನ್ನ ಲಿಖಿತ ಇದುವರೆಗೆ ಕೇಳಿಲ್ಲ, ಇವತ್ತು ಆಮೇಲೆ ಹೇಳಿದ ನೀವು ಕೇಳಿದ್ರಿ, ನೀವು ಕೊಟ್ಟಿದ್ದಾರೆ. ಮುಂದಿನ ವಾರ ಗರ್ಭಿಣಿ ಮತ್ತೆ ಹೋಗಿ ಬ್ಯಾಂಕ್ ಹೇಳಿದ್ದೇವೆ. ನಾನು ಹೋಗ್ಬಿಟ್ಟು ದೇವರ ಹುಟ್ಟಿದಾಗ ಹೋಗಿ ನೀವು ಈ ಅಮೌಂಟ್ ನಂದಲ್ಲ ಅಂತಂದ್ರೆ ನೆಕ್ಸ್ಟ್ ಅವ್ರು ಕೇಳಿದ್ರೆ ಯಾವ್ದಂತ ಹೇಳಿ ಸಸ್ಪೆನ್ಸ್ ಅಕೌಂಟಿಗೆ ಹಾಕ್ತಾರೆ. ಅದು ಅಲ್ಲಿಂದ ಹೋಗ್ತದೆ ದೇವರ ಬ್ಯಾಂಕ್ ಅಲ್ಲಿ ಮಾಡೋದು. ಅದಕ್ಕೆ ನೀವು ದೇವರು ಕೊಟ್ಟಾಗ ಬ್ಯಾಂಕ್ ಅಲ್ಲಿ ಕೊಡ್ತಾನು. ನಿಮ್ಮ ಕವರ್ ಅಲ್ಲಿ ಇಡ್ಲಿಕ್ಕೆ ದೇವರು ಸಮರ್ಥನಾಗಿದ್ದಾನೆ. ಈ ಕೆಲವು ಕವರ್ ಕೆಲವು ಗಾದಿ ಕೆಳಗೆ ಎಲ್ಲಿ ಮಲ್ಕೊಳ್ಳುವಂತ ಸ್ಥಳದಲ್ಲಿ ನಿಮ್ಮ ಬ್ಯಾಂಕ್ ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಚೆಕ್ ಮಾಡ್ಲಿಕ್ಕೆ ನಾಚಿಕೆ. ಈಗ ಸಿಕ್ಕರು ಕೂಡ ಚೆಕ್ ಮಾಡ್ಲಿಕ್ಕೆ ನಾಚಿಕೆ. आप समझ रहे इस चीज को? यहाँ सबके सामने बैग में ढूंढना अच्छा नहीं लगता, घर में जाकर ढूंढो. और नेक्स्ट टाइम साक्षी मात्र तपस मात्र ದೇವರಿಗೆ ಒದಗಿಸ್ತಾನೆ. ಈ ದೇವರಿಗೆ ಆ ದೇವರು ಯೇಸು ಸ್ವಾಮಿ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ. ದೇವರು ಸಭೆಗೆ ಪ್ರೀತಿಸ್ತಾನೆ. ದೇವರು ಸಭೆ ಜನರನ್ನ ಮೇಲೆ ಕತ್ತಿಗೆ ದೇವರು ಪ್ರಯತ್ನ ಮಾಡ್ತಾನೆ. ನಾವು ಕಷ್ಟದಲ್ಲಿ ಬಡತನದಲ್ಲಿ ಇರುವುದು ದೇವರು ಚೆನ್ನಲ್ಲ. ನಾವು ಸಾಲದಲ್ಲಿ ಇರೋದು ದೇವರು ಚೆನ್ನಲ್ಲ. ಅದು ಸೈತನ ಆಗಿರ್ತಾನೆ. ನಾವು ಅದನ್ನು ತಿಳ್ಕೊಂಡು ಅದರ ಸಮಸ್ಯೆಗಳನ್ನು ಮುರಿಬೇಕು. ಅದು ಕೂಡ ಪ್ರಾರ್ಥನೆ ಮಾಡಿದ್ದೇವೆ. ಹೌದಾ? ಎಷ್ಟೋ ಜನಕ್ಕೆ ಬಿಡುಗಡೆ ಆಗಿದೆ. ಆ ದೇವರಿಗೆ ಧನ್ಯವಾದಗಳು ಸಲ್ಲಿಸುತ್ತೇನೆ.